Already we have discussed in the previous video, we have discussed the consignment 15 mass problem based on invoice price, cost plus price. Okay, that is invoice price ಮೇಲೆ. ಈಗೇನ್ರಿಪ್ಪ ಈಗ ಬರೀ ಕಾಸ್ಟ್ ಪ್ರೈಸ್ ಮೇಲೆ. ಬರ್ರಿ ಮಂಜುನಾಥ್ ಫ್ರೆಂಡ್ ನಿಮ್ಮ ಮಂಜುನಾಥ್ of Mysore sent 500 steel chairs to ಹರಿನಾಥ್ ಆಫ್ ಹಾಸನ್. ಮಂಜುನಾಥ್ ಏನ್ರಿಪ್ಪ ಗೂಡ್ಸ್ ಸೆಂಟ್ ಅಂದ್ರೆ ಕನ್ಸೈನ್ ಮಾಡ್ತಾರಂತ್ರಿಪ್ಪ. ಯಾರಿಗೆ? ಹರಿನಾಥ್ಗೆ. ಸೆಂಡ್ ಯಾರು ಮಾಡ್ತಾರಿಪ್ಪ? ಗೂಡ್ಸ್ ಮಂಜುನಾಥ್. ಅಂದ್ರೆ ಏನ್ರಿ ಕನ್ಸೈನರ್. ಯಾರು ಸೆಂಡ್ ಮಾಡ್ತಾ ನೋಡ್ರಿಪ್ಪ ಗೂಡ್ಸ್ ಅವ್ರು ಏನ್ರಿಪ್ಪ? ಕನ್ಸೈನರ್. ಯಾರಿಗೆ ಸೆಂಡ್ ಮಾಡ್ತಾ ನೋಡ್ರಿಪ್ಪ ಅವ್ರು ಏನ್ರಿ? ಕನ್ಸೈನಿ. ತಿಳಿತ್ರಿ? ಯಾರು ಸೆಂಡ್ ಮಾಡ್ತಾ ನೋಡ್ರಿ ಅವ್ರು ಏನ್ರಿ? ಕನ್ಸೈನರ್. ಯಾರಿಗೆ ಸೆಂಡ್ ಮಾಡ್ತಾ ನೋಡ್ರಿ? ಟು. ಯಾರಿಗೆ ಸೆಂಡ್ ಮಾಡ್ತಾ ನೋಡ್ರಿ ಅವ್ರು ಏನ್ರಿಪ್ಪ? ಕನ್ಸೈನಿ. ಆನ್ ಕನ್ಸೈನ್ಮೆಂಟ್. ಇದು ಆಕ್ಚುಲಿ ಕೇಸ್ ಸ್ಟಡಿ ಕ್ವಶನ್. ಇದು ದ ಕಾಸ್ಟ್ ಆಫ್ ಈಚ್ ಚೇರ್ ವಾಸ್ ರುಪೀಸ್ 750. ಒಂದು ಚೇರ್ಗೆ ಎಷ್ಟು ರುಪೀಸ್ ಅಂತ್ರಿಪ್ಪ? 750. ಟೋಟಲ್ ಎಷ್ಟು ಚೇರ್ಸ್ ರೀಪ್ಪ? 500. ದ ಎಕ್ಸ್ಪೆನ್ಸಸ್ ಆಫ್ ಮಂಜುನಾಥ್ ವೇರ್. ಮಂಜುನಾಥ್ ಏನ್ರಿ? ಮಂಜುನಾಥ್ ಎಕ್ಸ್ಪೆನ್ಸ್ ಮಾಡ್ತಾರೆ ಅಂದ್ರೆ ಕನ್ಸೈನರ್ ಎಕ್ಸ್ಪೆನ್ಸಸ್ ಪೇ ಮಾಡ್ತಾರಿಪ್ಪ ಅಲ್ಲೇ ಮಂಜುನಾಥ್. ವೇರ್ ಫ್ರೆಟ್ ಚಾರ್ಜಸ್ ರುಪೀಸ್ 30,000 ಅಂಡ್ ಇನ್ಶೂರೆನ್ಸ್ ರುಪೀಸ್ 20,000 ಡ್ಯೂರಿಂಗ್ ಟ್ರಾನ್ಸಿಟ್ ಅಂದ್ರೆ ಆನ್ ದ ವೇ 50 chairs were totally destroyed. ಅಂದ್ರೆ ಏನ್ರಿಪ್ಪ ಇದು? ಅಬ್ನಾರ್ಮಲ್ ಲಾಸ್ ಎಷ್ಟ್ರಿಪ್ಪ? 50 chairs. ಅಂಡ್ ಇನ್ಶೂರೆನ್ಸ್ ಕಂಪನಿ ಪೇಡ್ ರುಪೀಸ್ 30,800 ಟುವರ್ಡ್ಸ್ ದ ಕ್ಲೇಮ್. ಇನ್ಶೂರೆನ್ಸ್ ಕಂಪನಿ ಎಷ್ಟು ಪೇ ಮಾಡ್ತಾಂತ್ರಿಪ್ಪ? 30,800. ಓಕೆ. ಹರಿನಾಥ್ ಅಂದ್ರೆ ಯಾರಿಪ್ಪ? ಕನ್ಸೈನಿ. ಹರಿನಾಥ್ ಏನ್ರಿ? ಕನ್ಸೈನಿ ಹರಿನಾಥ್ ಸೋಲ್ಡ್ 350 chairs. ನೀವು ಕಳಿಸಿದೆಷ್ಟ್ರಿಪ್ಪ ಅವರಿಗೆ? 500. ಅದರೊಳಗೆ ಎಷ್ಟು ಡ್ಯಾಮೇಜ್ ಆಗೈತ್ರಿಪ್ಪ? 50. ಅವ್ರು ಎಷ್ಟು ಸೇಲ್ ಮಾಡ್ತಾರಿಪ್ಪ? ಬರೇ 350 ಅಷ್ಟೇ ಸೇಲ್ ಮಾಡ್ತಾರೆ. ಚೇರ್ಸ್ ಫಾರ್ ರುಪೀಸ್ 1,100 ಈಚ್. ಒಂದು ಚೇರ್ಗೆ ಎಷ್ಟು ಕೊಡ್ತಾನ್ರಿಪ್ಪ? 1,100. ಆ್ಯಂಡ್ ಹೀ ಪೇಡ್. ಯಾ ಪೇ ಮಾಡ್ತಾರಿಪ್ಪದು? ಹರಿನಾಥ್ ಕನ್ಸೈನಿ. ಹೀ ಪೇಡ್ ಫಾರ್ ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರುಪೀಸ್ 6,500. ಹರಿನಾಥ್ ವಾಸ್ ಎಂಟೈಟಲ್ಡ್ ಫಾರ್ 10% ಕಮಿಷನ್ ಆನ್ ಸೇಲ್ಸ್. ಹರಿನಾಥ್ಗೆ ಎಷ್ಟು ಪರ್ಸೆಂಟ್ ಕಮಿಷನ್ ಕೊಡ್ಬೇಕು ನೀವು? 10%. ಪ್ಲಸ್ ಡೆಲ್ ಕ್ರೆಡಿಟರ್ ಕಮಿಷನ್ ಎಲ್ಲ ಎಕ್ಸ್ಟ್ರಾ ಕಮಿಷನ್ ಕೊಟ್ಟಿಲ್ಲ ಅವರು, ಬರೇ ಒಂದ ಕಮಿಷನ್. ಪ್ರಿಪೇರ್. ನೀವು ಏನು ಪ್ರಿಪೇರ್ ಮಾಡ್ಬೇಕು ನೋಡ್ರಿಪ್ಪ ಅಲ್ಲೇ? ಪ್ರಿಪೇರ್. ಅವ್ರು ಕೇಳ್ತಾರೆ ನಿಮ್ಗೆ ಏನು ಪ್ರಿಪೇರ್ ಮಾಡ್ಬೇಕ್ರಿ ಅಂತ ನೋಡ್ರಿ. ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್ ರೆಡಿ ಮಾಡಿರಿ ಫಸ್ಟ್ ಯಾವ ಅಕೌಂಟ್? ಕನ್ಸೈನ್ಮೆಂಟ್ ಅಕೌಂಟ್. ಆಮೇಲೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಆ್ಯಂಡ್ ಹರಿನಾಥ್ಸ್ ಅಕೌಂಟ್ ಅಂದ್ರೆ ಕನ್ಸೈನೀಸ್ ಅಕೌಂಟ್. ಹರಿನಾಥ್ಸ್ ಅಕೌಂಟ್ ಅಂದ್ರೆ ಏನ್ರಿ? ಕನ್ಸೈನೀಸ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಮಂಜುನಾಥ್. ಮಂಜುನಾಥ್ ಬುಕ್ಸ್ ಒಳಗೆ ಏನ್ರಿಪ್ಪ ಅದು ಎಲ್ಲ ಅಕೌಂಟ್ ರೆಡಿ ಮಾಡ್ಬೇಕು ನೀವು. ಕನ್ಸೈನ್ಮೆಂಟ್ ಅಕೌಂಟ್ ರೆಡಿ ಮಾಡ್ಬೇಕು, ಅಬ್ನಾರ್ಮಲ್ ಲಾಸ್ ಅಕೌಂಟ್ ರೆಡಿ ಮಾಡ್ಬೇಕು, ಆಮೇಲೆ ಹರಿನಾಥ್ಸ್ ಅಕೌಂಟ್ ರೆಡಿ ಮಾಡ್ಬೇಕು. ಮಂಜುನಾಥ್ ಆಫ್ಟರ್ ವಿಜುವಲೈಸಿಂಗ್ ದ ರಿಸ್ಕ್ expenses and difficulties involved in consignment business, he thinks to open a branch in the place of consignee. Give your valuable suggestions regarding the thought of Manjunath. ನೋಡೋಣ್ರಿ ಆಮೇಲೆ ನೋಡೋಣ್ರಿ ಏನೈತಿ ಅಂತ ನೋಡೋಣ್ರಿ ಆಮೇಲೆ. ಫಸ್ಟ್ ರೆಡಿ ಮಾಡೋಣ್ರಿ, ಅಕೌಂಟ್ ರೆಡಿ ಮಾಡೋಣ್ರಿ. ಬರ್ರಿ ಇಲ್ಲೇ ಸೊಲ್ಯೂಷನ್ ಅಲ್ಲೇ ಇನ್ ದಿ ಬುಕ್ಸ್ ಆಫ್ ಯಾರ್ದರಿಪ್ಪ? ಇನ್ ದಿ ಬುಕ್ಸ್ ಆಫ್ ಮಂಜುನಾಥ್ ಆಫ್ ಮೈಸೂರ್ ತಗೋರಿಪ್ಪ. ಇನ್ ದಿ ಬುಕ್ಸ್ ಆಫ್ ಮಂಜುನಾಥ್ ಆಫ್ ಮೈಸೂರ್. The books of Manjunath of Mysore ಅಲ್ಲದು ಮೈಸೂರು ಕರೆಕ್ಟ್. ಇನ್ ದಿ ಬುಕ್ಸ್ ಆಫ್ ಮಂಜುನಾಥ್ ಆಫ್ ಮೈಸೂರು. ಏನು ಯಾವ ಅಕೌಂಟ್ ರೆಡಿ ಮಾಡಬೇಕು ಫಸ್ಟ್ ನೀವು? ಕನ್ಸೈನ್ಮೆಂಟ್ ಅಕೌಂಟ್. ಯಾವ ಅಕೌಂಟ್ ಇಪ್ಪ? ಫಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್. ಡೆಬಿಟ್ ಕ್ರೆಡಿಟ್ ಅಂತ ಬರೀ ಪರ್ಟಿಕ್ಯುಲರ್ಸ್ ಅಮೌಂಟ್ ಡನ್. ಆಮೇಲೆ ಏನು ಯಾವ ಅಕೌಂಟ್ ರೆಡಿ ಮಾಡ್ಬೇಕಂತ್ರಿಪ್ಪ? ಸೆಕೆಂಡ್ ಅಕೌಂಟ್ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಯಾವ ಅಕೌಂಟ್ ಇಪ್ಪ? ಅಬ್ನಾರ್ಮಲ್ ಲಾಸ್ ಅಕೌಂಟ್ ರೆಡಿ ಮಾಡಿರಿಪ್ಪ. ಅಬ್ನಾರ್ಮಲ್ ಲಾಸ್ ಅಕೌಂಟ್. ಇಲ್ಲಿ ಡೆಬಿಟ್, ಇಲ್ಲಿ ಕ್ರೆಡಿಟ್ ಅಂತ ಬರೀ ಪರ್ಟಿಕ್ಯುಲರ್ಸ್ ಅಮೌಂಟ್ ಡನ್. ಆಮೇಲೆ ಏನ್ರಿಪ್ಪ ಇದು? ಆದ್ಮೇಲೆ ನೆಕ್ಸ್ಟ್ ಏನ್ರಿಪ್ಪ ಇದು? ಆ್ಯಂಡ್ ಹರಿನಾಥ್ಸ್ ಅಕೌಂಟ್ ಅಂದ್ರೆ ಕನ್ಸೈನೀಸ್ ಅಕೌಂಟ್. ಎಲ್ಲೈತ್ರಿಪ್ಪ ಅದು? ಹರಿನಾಥ್ಸ್ ಅಕೌಂಟ್ ಇಲ್ಲಿ ರೆಡಿ ಮಾಡ್ರಿ. ಹರಿನಾಥ್ಸ್ ಅಕೌಂಟ್ ತಗೋರಿ ಇಲ್ಲಿ. ಹರಿನಾಥ್ಸ್ ಅಕೌಂಟ್ ಅಂದ್ರೆ ಕನ್ಸೈನೀಸ್ ಅಕೌಂಟ್. ಪರ್ಟಿಕ್ಯುಲರ್ಸ್ ಅಮೌಂಟ್ ಡನ್. ಓಕೆ, ರೆಡಿ ಆಗೈತೆ ನೋಡಿಪ್ಪ. 3 ಅಕೌಂಟ್ ಹಿಡಿದ್ರಿಪ್ಪ ಅವರು. 3 ಅಕೌಂಟ್ ರೆಡಿ ಮಾಡಿರಿ ನೀವು. ಬರ್ರಿ ಸ್ಟಾರ್ಟಿಂಗ್ ಇಂದ. ಮಂಜುನಾಥ್ ಆಫ್ ಮೈಸೂರು ಸೆಂಟ್ 500 ಸ್ಟೀಲ್ ಚೇರ್ಸ್ ಟು ಹರಿನಾಥ್ ಆಫ್ ಹಾಸನ್ ಆನ್ ಕನ್ಸೈನ್ಮೆಂಟ್. ದ ಕಾಸ್ಟ್ ಆಫ್ ಈಚ್ ಚೇರ್ ವಾಸ್ ರುಪೀಸ್ 750. ಇನ್ವಾಯ್ಸ್ ಪ್ರೈಸ್ ಕೊಟ್ಟಿಲ್ಲ ಇಲ್ಲಿ. ಏನ್ರಿ? ಇನ್ವಾಯ್ಸ್ ಪ್ರೈಸ್ ಕೊಟ್ಟಿಲ್ಲ ಅಂದ್ರೆ 25/125 20/120 ಏನು ಬರಂಗಿಲ್ಲ ಇಲ್ಲಿ. ಸಿಂಪಲ್ ಕ್ವಶನ್ ಐತ್ರಿ. ಕಾಸ್ಟ್ ಪ್ರೈಸ್ ಮೇಲೆ ಐತ್ರಿ ಬಾಬಾ. ಓನ್ಲಿ ಕಾಸ್ಟ್ ಪ್ರೈಸ್ ಮೇಲೆ ಆರಾಮ್ ಮಾಡ್ರಿ. 750 ಹೌದಲ್ಲ? ಇದು ಏನ್ರಿ? 2 ಗೂಡ್ಸ್ ಸೆಂಟ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಇದು ಕನ್ಸೈನ್ಮೆಂಟ್ ಅಕೌಂಟ್ ಒಳಗೆ ಏನು ತಗೋಬೇಕು ನೀವು? ಇಲ್ಲಿ
2 goods sent to consignment. 2 goods sent to consignment. 2 goods sent to consignment account. 2 goods sent to consignment account. ಕರೆಕ್ಟಾ? ಇಲ್ಲಿ ಗೂಡ್ಸ್ ಸೆಂಟ್ ಹಾಯ್ದು ಗೂಡ್ಸ್ ಸೆಂಟ್ ಟು ಗೂಡ್ಸ್ ಸೆಂಟ್ ಟು ಇಲ್ಲಿ ಬೇಕಂದ್ರೆ ಬ್ರಾಕೆಟಲ್ಲಿ ಬರೀರಿಪ್ಪ. ಗೂಡ್ಸ್ ಸೆಂಟ್ ಅಂತ ಬರೀರಿಪ್ಪ. ಮತ್ತು ಗೂಡ್ಸ್ ಸೆಂಟ್ ಗೂಡ್ಸ್ ಸೆಂಟ್ ಇಲ್ಲಿ ಕೆಳಗಡೆ ಬರ್ತೀನಿ. ಇದು 2 goods sent on consignment ಅಲ್ಲಿ ಗೂಡ್ಸ್ ಸೆಂಟ್ ಅಂತ ಬರೀರಿಲ್ಲ. ಕರೆಕ್ಟಾ? ಹಾಂ, ಈಗ ಹೇಳ್ರಿಪ್ಪ ಎಷ್ಟು ಚೇರ್ಸ್ ಇದ್ದು? 500 ಚೇರ್ಸ್. ಒಂದು ಚೇರ್ಗೆ ಎಷ್ಟು ರುಪೀಸ್ ರೀಪ್ಪ? ಅದು 750 ರುಪೀಸ್ ತಗೋರಿಪ್ಪ. 500 ಚೇರ್ಸ್ ಇಂಟು ಒಂದು ಚೇರ್ಗೆ 750 ರುಪೀಸ್. ಕರೆಕ್ಟಾ? ಮಾಡಿರಿ, ಇಂಟು ಮಾಡಿದ್ರೆ ಎಷ್ಟು ಬರ್ತದೆ ಇದು? 500 ಇಂಟು 750 ಮಾಡಿರಿಪ್ಪ. ಎಷ್ಟು ರೀ? 3,75,000. 3,75,000. ಕರೆಕ್ಟಾ? ನಾನು ಕೆಲಸ ಓಪನ್ ಮಾಡ್ತೀನಿ ರೀಪ್ಪ, ಹೇಳಕ್ಕೆ ಬರೋಂಗಿಲ್ಲ. ಓಕೆ, ಎಷ್ಟು ರೀಪ್ಪ? 3,75,000 ನಾನು ಮಾಡ್ತೀನಿ ರೀ. 500 ಇಂಟು 750. ಓಕೆ, 3,75,000 ರೀ. ಕರೆಕ್ಟಾ? ಆಯ್ತು ನೋಡ್ರಿ, ಇದು ಒಂದು ಆಯ್ತು ರೀ. ನೆಕ್ಸ್ಟ್ ದ ಎಕ್ಸ್ಪೆನ್ಸಸ್ ಆಫ್ ಮಂಜುನಾಥ್. ಮಂಜುನಾಥ್ ಪೇ ಮಾಡ್ತಾನೆ ರೀಪ್ಪ. ಕನ್ಸೈನರ್ ಮಂಜುನಾಥ್ ಏನ್ರಿಪ್ಪ? ಕನ್ಸೈನರ್ ಎಕ್ಸ್ಪೆನ್ಸಸ್ ಪೇ ಮಾಡತ್ತಾರಿಪ್ಪ. ಫ್ರೆಟ್ ಚಾರ್ಜಸ್ 30,000, ಇನ್ಶೂರೆನ್ಸ್ 20,000. ಅದಕ್ಕೆ ಏನ್ರಿಪ್ಪ ಇಲ್ಲಿ 2 ಕ್ಯಾಶ್ ಅಂತ ಬರೀರಿಪ್ಪ. 2 ಕ್ಯಾಶ್ ಇಲ್ಲಾಂದ್ರೆ ಬ್ಯಾಂಕ್. 2 ಕ್ಯಾಶ್ ಅಕೌಂಟ್ ಬ್ರಾಕೆಟಲ್ಲೇ ಎಕ್ಸ್ಪೆನ್ಸಸ್ ತಡೀರಿ. ಕನ್ಸೈನರ್ಸ್ ಎಕ್ಸ್ಪೆನ್ಸ್. ಕನ್ಸೈನರ್ಸ್ ಎಕ್ಸ್ಪೆನ್ಸಸ್ ಕನ್ಸೈನರ್ ಪೇ ಮಾಡ್ತಾ ಇದ್ದು ಎಕ್ಸ್ಪೆನ್ಸಸ್. ಓಕೆ, ಏನ್ರಿದ್ದು? ಫಸ್ಟ್ ಫ್ರೆಟ್ ಅಲ್ಲ, ಅದು ಫ್ರೆಟ್ ಮತ್ತೇನ್ರಿಪ್ಪ? ಇನ್ಶೂರೆನ್ಸ್ ಅಲ್ಲ, ಇನ್ಶೂರೆನ್ಸ್. ಕರೆಕ್ಟಾ? ಫ್ರೆಟ್ ಎಷ್ಟ್ರಿಪ್ಪ ಇದು? ಫ್ರೆಟ್ 30,000, ಇನ್ಶೂರೆನ್ಸ್ 20,000 ತಗೋರಿ. ಫ್ರೆಟ್ 30, ಇನ್ಶೂರೆನ್ಸ್ 20. ಎಲ್ಲೈತ್ರಿ? ಹಾಂ, ಫ್ರೆಟ್ 30,000, ಇನ್ಶೂರೆನ್ಸ್ 20,000. ಆಯ್ತು ನೋಡ್ರಿ. ಓಕೆ, ಸರಿ ಆಯ್ತು ಇದು. ನೆಕ್ಸ್ಟ್, ಡ್ಯೂರಿಂಗ್ ಟ್ರಾನ್ಸಿಟ್ 50 ಚೇರ್ಸ್ ವೇರ್ ಟೋಟಲಿ ಡ್ಯಾಮೇಜ್ಡ್ ಡೆಸ್ಟ್ರಾಯ್ಡ್. ಅಂದ್ರೆ ಏನಿದು? ಅಬ್ನಾರ್ಮಲ್ ಲಾಸ್. ಇದು ಏನ್ರಿ? ಅಬ್ನಾರ್ಮಲ್ ಲಾಸ್. ಇಲ್ಲೇ ಬರೀರಿಪ್ಪ, ಬೈ ಅಬ್ನಾರ್ಮಲ್ ಲಾಸ್ ಅಂತ ಬರೀರಿಪ್ಪ. ಬೈ ಅಬ್ನಾರ್ಮಲ್ ಲಾಸ್. ಇದು ವರ್ಕಿಂಗ್ ನೋಟಲ್ಲೇ ತೋರಿಸ್ಬೇಕು ನೀವು. ವರ್ಕಿಂಗ್ ನೋಟ್ ನಂಬರ್ 1 ಅಂತ ತೋರಿಸ್ರಿ. ಇದು ವರ್ಕಿಂಗ್ ನೋಟ್ ನಂಬರ್ 1 ಅಲ್ಲಿ ತೋರಿಸ್ಬೇಕು ನೀವು. ವರ್ಕಿಂಗ್ ನೋಟ್ ನಂಬರ್ 1 ಅಲ್ಲೇ ಬರ್ರಿಪ್ಪ. ವರ್ಕಿಂಗ್ ನೋಟ್ ಎಲ್ಲೈತ್ರಿ? ಇಲ್ಲೈತ್ರಿ. ವರ್ಕಿಂಗ್ ನೋಟ್ಸ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಏನ್ರಿ? ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಬರ್ರಿ, ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಈಗ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್ ನೀವು ಹೆಂಗೆ ಮಾಡ್ತೀರಿಪ್ಪ? ನಿಮ್ಗೆ ಏನು ಬೇಕ್ರಿ? ಕಾಸ್ಟ್ ಪ್ರೈಸ್ ಬೇಕು. ನಿಮ್ಗೆ ಏನು ಬೇಕ್ರಿ? ಇದು ಇಲ್ಲೇ ಕಾಸ್ಟ್ ಪ್ರೈಸ್ ಬೇಕು. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡಿದಿಲ್ಲ ರೀ, ಸೇಮ್ ಟು ಸೇಮ್. ಫಸ್ಟ್ ಇಲ್ಲಿ ನಿಮ್ಗೆ ಏನು ಬೇಕ್ರಿಪ್ಪ? ಇಲ್ಲೇ ಕಾಸ್ಟ್ ಪ್ರೈಸ್ ಬೇಕು. ಕಾಸ್ಟ್ ಪ್ರೈಸ್ ಬ್ರ್ಯಾಕೆಟಲ್ಲೇ. ಇಲ್ಲಿ ಏನು ಮಾಡ್ತೀರಿಪ್ಪ ನೀವು? ಕಾಸ್ಟ್ ಪ್ರೈಸ್ ಬ್ರ್ಯಾಕೆಟಲ್ಲೇ ಸಿಂಪಲ್ ಐತ್ರಿಪ್ಪ. ಎಷ್ಟು ಚೇರ್ಸ್ ಇದು ಆಗಿದ್ರಿಪ್ಪ? ಅದು ಡೆಸ್ಟ್ರಾಯ್ಡ್ ಆಗಿದ್ರಿಪ್ಪ. ಎಷ್ಟು ಚೇರ್ಸ್? ಅದು 50 ಚೇರ್ಸ್. ಎಷ್ಟು ಡೆಸ್ಟ್ರಾಯ್ಡ್ ಆಗಿದ್ರಿಪ್ಪ? 50 ಚೇರ್ಸ್ ಡೆಸ್ಟ್ರಾಯ್ಡ್ ಆಗಿದ್ರಿ. ಅದಕ್ಕೆ ಏನ್ರಿಪ್ಪ? 50 ಅಂತ ಬರೀಲ್ಲ. ಎಷ್ಟು ಚೇರ್ಸ್ ರೀಪ್ಪ? 50 ಚೇರ್ಸ್ ಇಂಟು ಒಂದು ಚೇರ್ಗೆ ಕಾಸ್ಟ್ ಪ್ರೈಸ್ ನೋಡ್ಬೇಕು ನೀವು. ಏನ್ರಿ? ಒಂದು ಚೇರ್ಗೆ ಕಾಸ್ಟ್ ಪ್ರೈಸ್ ಎಷ್ಟ್ರಿಪ್ಪ? ಕಾಸ್ಟ್ ಪ್ರೈಸ್ ಕ್ಲಿಯರ್ ಮೆನ್ಷನ್ ಮಾಡಿ ಕೊಟ್ಬಿಟ್ಟಾರೆ ಇವರು. ಏನ್ರಿ? ಕಾಸ್ಟ್ ಪ್ರೈಸ್ ಅಂತ. ಏನ್ರಿ? ಕಾಸ್ಟ್ ಪ್ರೈಸ್. ಒಂದು ಚೇರ್ಗೆ ಎಷ್ಟು ರುಪೀಸ್ ಇರಪ್ಪ? ಕಾಸ್ಟ್ ಪ್ರೈಸ್ ಅದು 750 ರುಪೀಸ್. ಎಷ್ಟು ರೀ? 750 ರುಪೀಸ್. ಅದಕ್ಕೆ ಇಂಟು ಮಾಡಿರಿಪ್ಪ. ಇಂಟು 750 ಮಾಡಿ ನೋಡ್ರಿಪ್ಪ ಎಷ್ಟು ಬಂತು ರೀ? 50 ಇಂಟು 750 ಎಷ್ಟು ರೀಪ್ಪ? ಅದು 37,500 ಹೌದಲ್ಲ? 37,500 ತಗೋರಿಪ್ಪ ಇಲ್ಲಿ. 37,500 ಕರೆಕ್ಟಾ? 37,500. ಈಗ ಏನು ಮಾಡ್ತೀರಿ? ಆ್ಯಡ್ ಏನ್ರಿ? ನಾನ್ ಹೌದಲ್ಲ? ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಇಲ್ಲಿ ಬ್ರಾಕೆಟಲ್ಲೇ ಯಾರು ಪೇ ಮಾಡಬೇಕು? ಓನ್ಲಿ ಕನ್ಸೈನರ್ ಅಲ್ಲ, ಅದು ಓನ್ಲಿ ಕನ್ಸೈನರ್ಸ್ ಎಕ್ಸ್ಪೆನ್ಸ್ ಅಷ್ಟು ತೊಗೋಬೇಕು ನೀವು ಇಲ್ಲಿ. ಓನ್ಲಿ ಕನ್ಸೈನರ್ ನೋಡಿಲ್ಲ. ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ತೊಗೋಬೇಕು. ಯಾರ್ದ? ಓನ್ಲಿ ಕನ್ಸೈನರ್ ಪೇ ಮಾಡಬೇಕು. ಅದು ಅಷ್ಟು ಎಕ್ಸ್ಪೆನ್ಸ್ ತೊಗೋಬೇಕು ನೀವು. ಕನ್ಸೈನರ್ ಯಾವ ಎಕ್ಸ್ಪೆನ್ಸ್ ತೊಗೊಳಿಪ್ಪ? ತಡೀರಿ. ಕನ್ಸೈನರ್ ಎಕ್ಸ್ಪೆನ್ಸ್ ಇಲ್ಲಿ ನೋಡ್ರಿಪ್ಪ. ಕನ್ಸೈನರ್ ಎಕ್ಸ್ಪೆನ್ಸ್ ಐತೆ ನೋಡಿಲ್ಲ.
ಟು ಕ್ಯಾಶ್ ಅಕೌಂಟ್ ಕನ್ಸೈನರ್ಸ್ ಎಕ್ಸ್ಪೆನ್ಸಸ್. ಟು ಕ್ಯಾಶ್ ಅಕೌಂಟ್ ಕನ್ಸೈನರ್ಸ್ ಎಕ್ಸ್ಪೆನ್ಸಸ್. ಎಷ್ಟು ರೂಪಾಯಿ ಇದು? ಫ್ರೆಟ್ ಮತ್ತು ಇನ್ಶೂರೆನ್ಸ್. ಫ್ರೆಟ್ ಮತ್ತು ಇನ್ಶೂರೆನ್ಸ್ ಎಷ್ಟೈತಿ ರೂಪಾಯಿ ಇದು? 30,000 ಪ್ಲಸ್ 20,000 ಕನ್ಸೈನರ್ಸ್ ಎಕ್ಸ್ಪೆನ್ಸ್. ಏನ್ರಿಪ್ಪ? ಟು ಕ್ಯಾಶ್ ಅಕೌಂಟ್ ಕನ್ಸೈನರ್ಸ್ ಎಕ್ಸ್ಪೆನ್ಸ್. ಫ್ರೆಟ್ ಮತ್ತು ಇನ್ಶೂರೆನ್ಸ್. ಫ್ರೆಟ್ ಎಷ್ಟು ರೂಪಾಯಿ ಇದು? 30,000 ಪ್ಲಸ್ ಇನ್ಶೂರೆನ್ಸ್ ಎಷ್ಟು ರೂಪಾಯಿ ಇದು? 20,000. 30,000 ಪ್ಲಸ್ 20,000 ಎಷ್ಟು ರೂಪಾಯಿ? 50,000. ಎಷ್ಟು ರೀ? 50,000 ತಗೋರಿಪ್ಪ, ಅಲ್ಲಿ ಬ್ರಾಕೆಟ್ ತಗೋರಿ. ಎಷ್ಟಿದು? 50,000. 50,000 ಕನ್ಸೈನರ್ ಎಕ್ಸ್ಪೆನ್ಸ್ ಪೇ ಮಾಡ್ತಾರೆ. ಇಂಟು ಕರೆಕ್ಟಾ? ಇಂಟು ಈಗೇನು ಮಾಡ್ತೀರಿಪ್ಪ? ಎಷ್ಟು ಚೇರ್ಸ್ ಡ್ಯಾಮೇಜ್ ಆಗೈತ್ರಿ? ಎಷ್ಟು ಚೇರ್ಸ್ ಡ್ಯಾಮೇಜ್ ಆಗೈತ್ರಿಪ್ಪ? ಎಷ್ಟು ಚೇರ್ಸ್ ಡೆಸ್ಟ್ರಾಯ್ಡ್ ಆಗಿತ್ರಿಪ್ಪ? ಅದು 50 ಚೇರ್ಸ್. ಎಷ್ಟ್ರಿಪ್ಪ? 50 ಚೇರ್ಸ್ ಡೆಸ್ಟ್ರಾಯ್ಡ್ ಆಗಿತ್ರಿ. ಕರೆಕ್ಟಾ? 50 ಚೇರ್ಸ್ ಡೆಸ್ಟ್ರಾಯ್ಡ್ ಆಗಿತ್ರಿ. ಕರೆಕ್ಟಾ? ಈಗ ಡಿವೈಡೆಡ್ ಬೈ ಟೋಟಲ್ ಕನ್ಸೈನರ್ ಎಷ್ಟು ಪೇ ಮಾಡ್ತಾರಿಪ್ಪ? 50,000 ಫ್ರೆಟ್ ಮತ್ತು ಇನ್ಶೂರೆನ್ಸ್ ಸೇರಿಸಿ. ಇಂಟು ಎಷ್ಟು ಚೇರ್ಸ್ ಡೆಸ್ಟ್ರಾಯ್ಡ್ ಆಗಿತ್ರಿಪ್ಪ? 50 ಚೇರ್ಸ್. ಹೌದಲ್ಲ? ಡಿವೈಡೆಡ್ ಬೈ ಟೋಟಲ್ ಚೇರ್ಸ್ ಎಷ್ಟು ಕಳಿಸಿದ್ರಿಪ್ಪ? ಟೋಟಲ್ ಚೇರ್ಸ್ ಎಷ್ಟು ಇದು? ಟೋಟಲ್ ಚೇರ್ಸ್ 500 ಚೇರ್ಸ್. ಟೋಟಲ್ ಎಷ್ಟು ಚೇರ್ಸ್ ರೀಪ್ಪ? ಅದು 500 ಚೇರ್ಸ್. ಅದಕ್ಕೆ ಡಿವೈಡ್ ಬೈ 500. ಡಿವೈಡ್ ಬೈ 500 ಮಾಡಿ ನೋಡ್ರಿಪ್ಪ. ಅದು ಎಷ್ಟು ಬಂತ್ರಿ ಇದು? 50,000 50,000 ಇಂಟು 50 ಡಿವೈಡೆಡ್ ಬೈ 500 ಎಷ್ಟು ಬಂತ್ರಿಪ್ಪ? 5,000 ಬಂತ್ರಿ. ಎಷ್ಟು ರೀ? 5,000 ಬಂತ್ರಿ. ಇಲ್ಲಿ 5,000. ಈಗೇನು ಮಾಡ್ಬೇಕ್ರಿಪ್ಪ? ಈಗ ಆ್ಯಡ್ ಮಾಡ್ಬೇಕು. 37,000 ಪ್ಲಸ್ 5,000 ಎಷ್ಟು ರೀಪ್ಪ ಇದು? ಇಲ್ಲೇ 42,500. ಎಷ್ಟು ರೀ? 42,500. ಇದು 42,500 ಏನ್ರಿಪ್ಪ ಇದು ನಿಮ್ದು? ಏನ್ರಿದ್ದು ನಿಮ್ದು? 42,500 ನಿಮ್ದು ಏನ್ರಿಪ್ಪ ಇದು? ಅಬ್ನಾರ್ಮಲ್ ಲಾಸ್. ಇದು ಏನ್ರಿದ್ದು? ಅಬ್ನಾರ್ಮಲ್ ಲಾಸ್. ತಿಳಿತಾ? 42,500 ಏನ್ರಿಪ್ಪ ಇದು? ಅಬ್ನಾರ್ಮಲ್ ಲಾಸ್. ಈಗ ಅಬ್ನಾರ್ಮಲ್ ಲಾಸ್ 42,500 ನೀವು ಎಲ್ಲಿ ಬರೀಬೇಕು? ಇಲ್ಲೇ ಬಾಯ್ ಅಬ್ನಾರ್ಮಲ್ ಲಾಸ್ ಅಂತ ಐತಿಲ್ಲ, ಅಲ್ಲಿ ಇಲ್ಲಿ ಬರೀಪ್ಪ 42,500. 42,500 ಮುಗಿತು ನೋಡಿ. ವರ್ಕಿಂಗ್ ನೋಟ್ ನಂಬರ್ 1 ಅಲ್ಲೇ ಡನ್. ಓಕೆ, ಇಲ್ಲಿ ಮತ್ತೇನೈತ್ರಿಪ್ಪ ಇಲ್ಲೇ? ಮುಂದೆ ಡ್ಯೂರಿಂಗ್ ಟ್ರಾನ್ಸಿಟ್ 50 ಚೇರ್ಸ್ ವೇರ್ ಡೆಸ್ಟ್ರಾಯ್ಡ್ ಆ್ಯಂಡ್ ಇನ್ಶೂರೆನ್ಸ್ ಕಂಪನಿ ಪೇಡ್ ₹30,800 ಟುವರ್ಡ್ಸ್ ದ ಕ್ಲೇಮ್. ಇನ್ಶೂರೆನ್ಸ್ ಕಂಪ್ನಿ ನಿಮಗೆ ಪೇ ಮಾಡ್ತಾರಿಪ್ಪ. ಎಷ್ಟು ರೀ? ₹30,800. ನೀವು ಎಲ್ಲೇ ತೊಗೋಬೇಕಿಲ್ಲ? ಅಬ್ ನಾರ್ಮಲ್ ಲಾಸ್ ಅಕೌಂಟ್ ಒಳಗೇನ್ರಿ? ಅಬ್ ನಾರ್ಮಲ್ ಲಾಸ್ ಅಕೌಂಟ್ ಒಳಗೆ ಬಾಯ್ ಸೈಡ್ ತೊಗೋಬೇಕು ನೀವು. ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ತೊಗೋಬೇಕು ನೀವು. ಏನ್ರಿ? ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ತೊಗೋಬೇಕು. ಬಾಯ್ ಬ್ಯಾಂಕ್ ಅಕೌಂಟ್ ಬ್ರಾಕೆಟಲ್ಲೇ ಇನ್ಶೂರೆನ್ಸ್ ಕ್ಲೇಮ್ ಅಂತ ತೊಗೋಬೇಕು. ಇನ್ಶೂರೆನ್ಸ್ ಕ್ಲೇಮ್ ಬಾಯ್ ಬ್ಯಾಂಕ್ ಅಕೌಂಟ್ ಇನ್ಶೂರೆನ್ಸ್ ಕ್ಲೇಮ್. ಎಷ್ಟು ರೂಪಾಯಿ ಇದು ಇನ್ಶೂರೆನ್ಸ್ ಕ್ಲೇಮ್? 30,800 ಅಲ್ಲ ಅದು? 30,800 ಕರೆಕ್ಟಾ? ಆಯ್ತು ನೋಡ್ರಿ ಇದು. ಇನ್ಶೂರೆನ್ಸ್ ಕ್ಲೇಮ್ ಬಗ್ಗೆ ಆಗಿತ್ತು ನೋಡ್ರಿ. ನೆಕ್ಸ್ಟ್ ಬರ್ರಿಪ್ಪ ಮತ್ತೇನೈತಿ? ಆಯ್ತು ರೀ. ಇಲ್ಲಿ ನೋಡಿ, ಹರಿನಾಥ್ ಸೋಲ್ಡ್ 350 ಚೇರ್ಸ್ ಫಾರ್ ₹1,100 ಈಚ್. ಓಕೆ, ಇದು ಏನ್ರಿದ್ದು? ಕನ್ಸೈನೀಸ್ ಅಕೌಂಟ್. ಇದು ಏನ್ರಿ? ಅವ್ರದ್ದು ಹೆಸರು ಮೇಲೆ ಐತ್ರಿ. ಕನ್ಸೈನೀಸ್ ಅಕೌಂಟ್ ಮೇಲೆ ಐತ್ರಿ. ಸೇಲಿಂಗ್ ಐತ್ರಿ. ಏನ್ರಿ? ಸೇಲ್ ಸೋಲ್ಡ್ ಅಂತ ಐತ್ರಿ. ಅದಕ್ಕೆ ಏನು ಮಾಡ್ತೀರಿ ನೀವು? ಕನ್ಸೈನ್ಮೆಂಟ್ ಅಕೌಂಟ್ ಒಳಗೆ ಬಾಯ್ ಅವ್ರದ್ದು ಹೆಸರು ಏನ್ರಿಪ್ಪ? ಹರಿನಾಥ್ಸ್ ಅಕೌಂಟ್ ಅಲ್ಲ? ಹರಿನಾಥ್ಸ್ ಅಕೌಂಟ್ ಅಂದ್ರೆ ಏನಾಗೈತ್ರಿಪ್ಪ ಅಲ್ಲಿ? ಗೂಡ್ಸ್ ಸೋಲ್ಡ್ ಆಗೈತ್ರಿ. ಕರೆಕ್ಟಾ? ಗೂಡ್ಸ್ ಸೋಲ್ಡ್. ಈಗ ಬ್ರಾಕೆಟಲ್ಲಿ ಬರೀರಿಪ್ಪ. ಎಷ್ಟು ರೀಪ್ಪ ಅದು? ಎಷ್ಟು ಗೂಡ್ಸ್ ಸೋಲ್ಡ್ ಆಗೈತ್ರಿ ಇದು? ಎಷ್ಟು ಗೂಡ್ಸ್? 350 ಚೇರ್ಸ್ 1,100ಗೆ. ಓಕೆ, 350 ಚೇರ್ಸ್ ಇಂಟು 1,100ಗೆ 1,100ಗೆ ಸೇಲ್ ಆಗೈತ್ರಿಪ್ಪ. ಕರೆಕ್ಟಾ? ಬಾಯ್ ಹರಿನಾಥ್ಸ್ ಅಕೌಂಟ್ ಗೂಡ್ಸ್ ಸೋಲ್ಡ್. ಹರಿನಾಥ್ ಬೇಕಂದ್ರೆ ಇಲ್ಲಿ ಕೇಳಿಬಿಡ್ತೀನಿ. ಬಾಯ್ ಹರಿನಾಥ್ಸ್ ಅಕೌಂಟ್ ಗೂಡ್ಸ್ ಸೋಲ್ಡ್ 350 ಇಂಟು 1,100 ಮಾಡಿರಿಪ್ಪ. ಎಷ್ಟು ಮಂತ್ ನೋಡ್ರಿಪ್ಪ ಇದು? ಮಾಡಿ ನೋಡ್ರಿ. ಸೇಲ್. ಇದು ಏನಿದು? ಸೇಲ್. ಎಷ್ಟು ಇದು? 350 ಇಂಟು 1,100 ಎಷ್ಟಿದು? 3,85,000. ಎಷ್ಟು ರೀ? 3,85,000. ಡನ್. ಓಕೆ, ಸರಿ. ಹರಿನಾಥ್ಸ್ ಅಕೌಂಟ್ ಸೇಲ್. ಆಮೇಲೆ ಆ್ಯಂಡ್ ಇಲ್ಲಿ ನೋಡ್ರಿ 1,100 ಈಚ್. ಆ್ಯಂಡ್ ಹೀ ಪೇಡ್ ಫಾರ್ ಗೋ ಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ₹6,500. ಯಾರು ಪೇ ಮಾಡ್ತಾರಿಪ್ಪ? ಅದು ಹರಿನಾಥ್. ಅದಕ್ಕೆ ಏನ್ರಿ ಇಲ್ಲ? ಟು ಹರಿನಾಥ್ಸ್ ಅಕೌಂಟ್ ಏನಿದು? ಕನ್ಸೈನಿ ಎಕ್ಸ್ಪೆನ್ಸ್. ಇದು ಏನಿದು? ಕನ್ಸೈನೀಸ್ ಎಕ್ಸ್ಪೆನ್ಸ್.
consignees expenses ಏನು ಪೇ ಮಾಡ್ತಾರಿಪ್ಪ ಅದು ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ತಗೋರಿಪ್ಪ ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಗೋಡೌನ್ ಕರೆಕ್ಟ್ ಐತಲ್ಲ ಅದು ಗೋಡೌನ್ ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ತಗೋರಿ ಗೋಡೌನ್ ರೆಂಟ್ ಆ್ಯಂಡ್ selling expenses ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟ್ರಿಪ್ಪ ಅದು ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದು ಇಲ್ಲೈತೆ ನೋಡಿಲ್ಲ ಹಿ ಪೇಡ್ ಫಾರ್ ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರುಪೀಸ್ 6500 ಎಷ್ಟ್ರಿಪ್ಪ 6500 ತಗೋರಿ 6500 ಕರೆಕ್ಟಾ ಓಕೆ ಮತ್ತೇನ್ರಿಪ್ಪ ಈಗ ಆಗಿತ್ರಿ ಇಲ್ಲಿ ಮಟ್ಟ ಆಮೇಲೆ ಏನ್ರಿ ಹರಿನಾಥ್ ವಾಸ್ ಎಂಟೈಟಲ್ಡ್ ಫಾರ್ 10% ಕಮಿಷನ್ ಆನ್ ಸೇಲ್ಸ್ ಓಕೆ ಕಮಿಷನ್ ಕೊಡ್ಬೇಕು ಅವರಿಗೆ ಹರಿನಾಥ್ಗೆ ಟು ಹರಿನಾಥ್ಸ್ ಅಕೌಂಟ್ ಟು ಹರಿನಾಥ್ಸ್ ಅಕೌಂಟ್ ಬ್ರಾಕೆಟಲ್ಲೇ ಕಮಿಷನ್ ಹಾಂ ಎಷ್ಟು ಕಮಿಷನ್ ಕೊಡ್ಬೇಕ್ರಿಪ್ಪ ಅವರಿಗೆ ಇಲ್ಲಿ ನೋಡ್ರಿ 10% ಕಮಿಷನ್ ಆನ್ ಸೇಲ್ಸ್ 10% ಕಮಿಷನ್ ಆನ್ ಸೇಲ್ಸ್ ಅದಕ್ಕೆ ಏನ್ರಿಪ್ಪ ಬ್ರಾಕೆಟಲ್ಲೇ ಎಷ್ಟು ಪರ್ಸೆಂಟ್ ಇದ್ದು 10% ಇಲ್ಲ ಅದು 10/100 ಕರೆಕ್ಟಾ 8 ಎದರ ಮೇಲೆ ಇರಿಪ್ಪ ಸೇಲ್ಸ್ ಮೇಲೆ 10% ಕಮಿಷನ್ ಆನ್ ಸೇಲ್ಸ್ ಮೇಲೆ ಸೇಲ್ಸ್ ಎಲ್ಲಿತ್ರಿಪ್ಪ ನಿಮ್ಮದು ಸೇಲ್ಸ್ ಇಲ್ಲೈತ್ರಿ ಗೂಡ್ಸ್ ಸೋಲ್ಡ್ ಇಲ್ಲೈತ್ರಿ ನಿಮ್ಮದು ಸೇಲ್ಸ್ ಎಷ್ಟ್ರಿಪ್ಪ ಅದು 3,85,000 ಅದರ ಮೇಲೆ 10% 3,85,000 ಮಾಡಿರಿ 3,85,000 ಮೇಲೆ 10% ಕೊಡ್ರಿಪ್ಪ ಎಷ್ಟು ರೀ ವೆಯ್ಟ್ ಮಿನಿಟ್ 3,85,000 ಮೇಲೆ 10% ಎಷ್ಟಿಪ್ಪ 38,500 ಕರೆಕ್ಟಾ ಇದು ಕಮಿಷನ್ ಆಗಿತ್ತು ನೆಕ್ಸ್ಟ್ ಮತ್ತು ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಆ್ಯಂಡ್ ಹರಿನಾಥ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಮಂಜುನಾಥ್ ಓಕೆ ಎಲ್ಲ ಮುಗಿತ್ರಿ ಆಲ್ಮೋಸ್ಟ್ ಎಲ್ಲ ಮುಗಿತ್ರಿ ಈಗ ಏನು ಮಾಡ್ಬೇಕಾ ಇನ್ನೊಂದು ಐಟಮ್ ಬೇಕು ನಿಮಗೆ ಏನು ಬೇಕ್ರಿಪ್ಪ ಈಗ ಇನ್ನೊಂದು ಐಟಮ್ ಬೇಕು ಎಲ್ಲ ಮುಗಿತ್ರಿ ನಿಮ್ದು ಕನ್ಸೈನ್ಮೆಂಟ್ ಅಕೌಂಟ್ ಒಂದು ಐಟಮ್ ಬಾಕಿತ್ರಿಪ್ಪ ಏನಂದರೆ ಬಾಯ್ ಕನ್ಸೈನ್ಮೆಂಟ್ ಸ್ಟಾಕ್ ಬೇಕಲ್ಲ ನಿಮಗೆ ಬಾಯ್ ಕನ್ಸೈನ್ಮೆಂಟ್ ಸ್ಟಾಕ್ ಬೇಕಲ್ಲ ಬಾಯ್ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಇದನ್ನು ವರ್ಕಿಂಗ್ ನೋಟ್ ಮಾಡ್ಬೇಕು ನೀವು ಇದನ್ನು ಏನ್ರಿ ವರ್ಕಿಂಗ್ ನೋಟ್ ಮಾಡ್ಬೇಕು ವರ್ಕಿಂಗ್ ನೋಟ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಮಾಡಬೇಕಲ್ಲ ಬರೀಲಿ ವರ್ಕಿಂಗ್ ನೋಟ್ ಅಂತ ಬರೀರಿ ವರ್ಕಿಂಗ್ ನೋಟ್ ನಂಬರ್ 2 ಬಾಯ್ ಕನ್ಸೈನ್ಮೆಂಟ್ ಸ್ಟಾಕ್ ಮಾಡ್ಬೇಕು ಇದು ಏನ್ರಿ ವರ್ಕಿಂಗ್ ನೋಟ್ ನಂಬರ್ 2 ಬರ್ರಿ ವರ್ಕಿಂಗ್ ನೋಟ್ ನಂಬರ್ 2 ಅಲ್ಲೇ ಬರ್ರಿ ಇಲ್ಲಿ ಮಾಡ್ತಾರೆ ಇದು ಇಲ್ಲಿ ವರ್ಕಿಂಗ್ ನೋಟ್ ಇಲ್ಲೇ ಬ್ಯಾಕ್ ಸೈಡ್ ಇಡೋಣ್ರಿ ಇಲ್ಲಿ ಓಕೆ ವರ್ಕಿಂಗ್ ನೋಟ್ ನಂಬರ್ 1 ಮುಗಿತ್ರಿ ಈಗ ವರ್ಕಿಂಗ್ ನೋಟ್ ನಂಬರ್ 2 ಏನ್ರಿಪ್ಪ ಇದು ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಸ್ಟಾಕ್ ಅಂದ್ರೆ ಏನ್ರಿಪ್ಪ ಕನ್ಸೈನ್ಮೆಂಟ್ ಸ್ಟಾಕ್ ಕನ್ಸೈನ್ಮೆಂಟ್ ಸ್ಟಾಕ್ ಈಗ ಮಾಡ್ರಿಪ್ಪ ಓಕೆ ಕನ್ಸೈನ್ಮೆಂಟ್ ಸ್ಟಾಕ್ ರೆಡಿ ಮಾಡೋಣ್ರಿ ಈಗ ಕ್ಯಾಲ್ಕುಲೇಷನ್ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಹೆಂಗೆ ಮಾಡ್ತೀವಿ ನೋಡ್ರಿಪ್ಪ ಈಗ ಸಿಂಪಲ್ ಐತಿ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ಏನು ತೊಗೋಬೇಕು ನೀವು ಫಸ್ಟ್ ಏನು ತೊಗೋಬೇಕಪ್ಪ ಕಾಸ್ಟ್ ಪ್ರೈಸ್ ತೊಗೋಬೇಕು ಏನ್ರಿ ಕಾಸ್ಟ್ ಪ್ರೈಸ್ ಏನ್ರಿ ಕಾಸ್ಟ್ ಪ್ರೈಸ್ ತೊಗೋಬೇಕು ನೀವು ಕಾಸ್ಟ್ ಪ್ರೈಸ್ ಓಕೆ ಕಾಸ್ಟ್ ಪ್ರೈಸ್ ಆಫ್ ಅನ್ಸೋಲ್ಡ್ ಗುಡ್ಸ್ ಏನ್ರಿ ಕಾಸ್ಟ್ ಪ್ರೈಸ್ ಆಫ್ ಅನ್ಸೋಲ್ಡ್ ಗುಡ್ಸ್ ನಿಮಗೆ ಅನ್ಸೋಲ್ಡ್ ಗುಡ್ಸ್ ಬೇಕು ಅನ್ಸೋಲ್ಡ್ ಗುಡ್ಸ್ ಬ್ರಾಕೆಟಲ್ಲೇ ಟೋಟಲ್ ಫ್ಯಾನ್ಸ್ ಎಷ್ಟಿತ್ತು ಟೋಟಲ್ಸ್ ಏನ್ರಿಪ್ಪ ಅದು ಟೋಟಲ್ ಚೇರ್ಸ್ ಎಷ್ಟಿತ್ರಿಪ್ಪ ಅದು 500 ಕರೆಕ್ಟಾ ಟೋಟಲ್ ಚೇರ್ಸ್ 500 ಅದ ಒಳಗೆ ಎಷ್ಟು ಡೆಸ್ಟ್ರಾಯ್ಡ್ ಆಗಿತ್ರಿಪ್ಪ 50 500 ಮೈನಸ್ 50 ಎಷ್ಟು ಬಾಕಿ ಐತ್ರಿಪ್ಪ ಈಗ 450 ಬಾಕಿ ಐತ್ರಿ ಎಷ್ಟು ಬಾಕಿ ಐತ್ರಿ ಈಗ 450 ಬಾಕಿ ಐತ್ರಿ ಕರೆಕ್ಟಾ ಓಕೆ ಅದರಾಗ ಎಷ್ಟು ಚೇರ್ಸ್ ಸೇಲ್ ಆಗಿತ್ರಿಪ್ಪ ಸೋಲ್ಡ್ ಆಗಿತ್ರಿ ಎಷ್ಟು ಚೇರ್ಸ್ 450 ಬಾಕಿ ಐತ್ರಿ ಅದರಾಗ ಎಷ್ಟು ಚೇರ್ಸ್ ಸೇಲ್ ಆಗಿತ್ರಿಪ್ಪ ಸೋಲ್ಡ್ 350 ಬಾಕಿ ಐತ್ರಿ 450 ಮೈನಸ್ 350 ಮಾಡ್ಬೇಕು ಈಗ ಓಕೆ ಮಾಡೋಣ್ರಿ ಬರ್ರಿ ಇಲ್ಲ ಟೋಟಲ್ ಚೇರ್ಸ್ ಎಷ್ಟ್ರಿಪ್ಪ ಇದು 500 ಕರೆಕ್ಟಾ ಟೋಟಲ್ ಚೇರ್ಸ್ 500 ಮೈನಸ್ ಅದ ಒಳಗೆ ಎಷ್ಟು ಇದು ಆಗಿತ್ರಿಪ್ಪ ಡ್ಯಾಮೇಜ್ ಡೆಸ್ಟ್ರಾಯ್ಡ್ ಆಗಿತ್ರಿಪ್ಪ 50 ಚೇರ್ಸ್ ಡ್ಯಾಮೇಜ್ ಆಗೈತ್ರಿ ಡ್ಯಾಮೇಜ್ ಅಂದರೆ ಸೋಲ್ಡ್ ಇದು ಡೆಸ್ಟ್ರಾಯ್ಡ್ ಆಗಿತ್ರಿಪ್ಪ 500 ಮೈನಸ್ 50 ಎಷ್ಟ್ರಿಪ್ಪ 450 ಬಾಕಿ ಐತ್ರಿ ನಮ್ಮ ಕಡೆ ಕರೆಕ್ಟಾ ಮೈನಸ್ ಅದರಾಗ ಎಷ್ಟು ಸೇಲ್ ಆಗಿತ್ರಿಪ್ಪ ಅದರಾಗ ಎಷ್ಟು 350 ಸೇಲ್ ಆಗಿತ್ತಲ್ಲ ಅದು ಅದರಾಗ 350 ಸೇಲ್ ಆಗಿತ್ರಿ ಬಾಕಿ ಎಷ್ಟ್ರಿಪ್ಪ ಈಗ
ಈಗ ಬಾಕಿ ಎಷ್ಟು ರೀ ಈಗ ನೋಡ್ರಿ 450 ಮೈನಸ್ 350 ಎಷ್ಟು ರೀ ಬಾಕಿ 100 ಬಾಕಿ ಐತ್ರಿ ಈಗ ಎಷ್ಟು ರೀ 100 ಬಾಕಿ ಐತ್ರಿ ತಿಳಿತಾ ಇದು ಏನ್ರಿ ನಿಮ್ದು ಅನ್ಸೋಲ್ಡ್ ಗುಡ್ಸ್ ತಿಳಿದ್ರಿ ಟೋಟಲ್ ಚೇರ್ಸ್ ಕಳಿಸಿದ 500 ಅದರಾಗ 50 ಚೇರ್ಸ್ ಡೆಸ್ಟ್ರಾಯ್ ಆಗೈತ್ರಿ ಬಾಕಿ ಎಷ್ಟು ರೀಪ್ಪ 450 ಅದರಾಗ ಕನ್ಸೈನಿ ಎಷ್ಟು ಸೇಲ್ ಮಾಡಾರಿಪ್ಪ 350 ಎಷ್ಟು ಬಾಕಿ ಐತ್ರಿ ನಿಮ್ಮ ಕಡೆ ಈಗ 100 ಬಾಕಿ ಐತ್ರಿ ಅದಕ್ಕೆ ಏನ್ರಿಪ್ಪ ಏನು ಮಾಡ್ತೀರಿ ಇಲ್ಲ ಏನು ಮಾಡ್ತೀರಿ ಎಷ್ಟು ಚೇರ್ಸ್ ಬಾಕಿ ಐತ್ರಿಪ್ಪ ನಿಮ್ಮ ಕಡೆ ಈಗ 100 ಚೇರ್ಸ್ ಬಾಕಿ ಐತ್ರಿ ಅನ್ಸೋಲ್ಡ್ ಗುಡ್ಸ್ ಇಂಟು ಒಂದು ಚೇರ್ಗೆ ಎಷ್ಟು ರುಪೀಸ್ ರೀಪ್ಪ ಅದು ಕಾಸ್ಟ್ ಪ್ರೈಸ್ ಒಂದು ಚೇರ್ಗೆ ಎಷ್ಟು ರುಪೀಸ್ ರೀಪ್ಪ 750 ರುಪೀಸ್ ಎಷ್ಟು ರೀ ಕಾಸ್ಟ್ ಪ್ರೈಸ್ 750 ರುಪೀಸ್ ಅದಕ್ಕೆ ಏನ್ರಿಪ್ಪ ಇಂಟು 750 ಮಾಡಿರಿ ಇಂಟು 750 ಈಗ ಮಾಡಿ ನೋಡ್ರಿಪ್ಪ ಎಷ್ಟು ಬಂತ್ರಿ ಈಗ 100 ಇಂಟು 750 75,000 ಎಷ್ಟು ರೀಪ್ಪ 75,000 ಬರೀಲಿ 75,000 ರೈಟ್ 75,000 ಓಕೆ ಇದು ಅದು ಆದಮೇಲೆ ಏನ್ರಿಪ್ಪ ಈಗ ನೆಕ್ಸ್ಟ್ ಆ್ಯಡ್ ಮಾಡ್ಬೇಕು ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಏನ್ರಿಪ್ಪ ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಕನ್ಸೈನರ್ ಆ್ಯಂಡ್ ಕನ್ಸೈನಿ ಬೋತ್ ಕನ್ಸೈನರ್ ಆ್ಯಂಡ್ ಕನ್ಸೈನಿ ಕನ್ಸೈನರ್ ಆ್ಯಂಡ್ ಕನ್ಸೈನಿ ಬೋತ್ ಪೇ ಮಾಡ್ಬೇಕ್ರಿಪ್ಪ ಕನ್ಸೈನರ್ ಮತ್ತು ಕನ್ಸೈನಿ ಇಲ್ಲೇ ಹಾಂ ಬರ್ರಿ ನಮಗೆ ಫಸ್ಟ್ ಏನು ಬೇಕ್ರಿಪ್ಪ ಈಗ ಕನ್ಸೈನರ್ ಬೇಕು ಕನ್ಸೈನರ್ ಯಾರಿಪ್ಪ ಈಗ ಕನ್ಸೈನರ್ ಹೆಸರು ಏನ್ರಿಪ್ಪ ಇದು ಮಂಜುನಾಥ್ ಕನ್ಸೈನರ್ ಏನ್ರಿಪ್ಪ ಈಗ ಮಂಜುನಾಥ್ ತಗೋರಿಪ್ಪ ಲೈಕ್ ಮಂಜುನಾಥ್ ಅಂತ ಬರೀರಿಪ್ಪ ಮಂಜುನಾಥ್ ಆಮೇಲೆ ಕನ್ಸೈನಿ ಯಾರಿಪ್ಪ ಹರಿನಾಥ್ ಅದು ಹರಿನಾಥ್ ಕನ್ಸೈನಿ ಹರಿನಾಥ್ ಕರೆಕ್ಟಾ ಮಂಜುನಾಥ್ ಮತ್ತು ಹರಿನಾಥ್ ಮಂಜುನಾಥ ಕನ್ಸೈನರ್ ಯಾರಿಪ್ಪ ಮಂಜುನಾಥ್ ಕನ್ಸೈನಿ ಯಾರಿಪ್ಪ ಹರಿನಾಥ್ ಕರೆಕ್ಟಾ ನಮಗೆ ಇಬ್ರದ್ದು ಎಕ್ಸ್ಪೆನ್ಸ್ ಬೇಕು ನಮಗೆ ಇಲ್ಲಿ ಇಬ್ರದ್ದು ಎಕ್ಸ್ಪೆನ್ಸ್ ಬೇಕಂದ್ರೆ ಏನು ಮಾಡ್ತೀರಿಪ್ಪ ತಡೀರಿ ಹಾಂ ಇಲ್ಲೈತೆ ನೋಡ್ರಿಪ್ಪ ಮೇಲೆ ಕನ್ಸೈನರ್ ಅಲ್ಲ ಅದು ಏನ್ರಿ ಇದು ಯಾರು ಕನ್ಸೈನರ್ ನಿಮ್ಗೆ ಏನು ಬೇಕ್ರಿಪ್ಪ ಈಗ ಕನ್ಸೈನರ್ ಬೇಕು ಕನ್ಸೈನರ್ ಎಷ್ಟು ಎಕ್ಸ್ಪೆನ್ಸ್ ಮಾಡ್ತಾರಿಪ್ಪ ಇಲ್ಲಿ ಎಷ್ಟು ಎಕ್ಸ್ಪೆನ್ಸ್ ರೀಪ್ಪ ಇದು 50,000 ರುಪೀಸ್ ತಗೋರಿಲ್ಲ 50,000 ರುಪೀಸ್ ಅಂತ ಬರೀರಿ 50,000 ರುಪೀಸ್ ಎಂಟು ಕರೆಕ್ಟಾ ಎಂಟು ಈಗ ಎಷ್ಟು ಇದು ಅನ್ಸೋಲ್ಡ್ ಐತ್ರಿಪ್ಪ ಈಗ ಎಷ್ಟು ಗೂಡ್ಸ್ ಅನ್ಸೋಲ್ಡ್ ಐತ್ರಿ ಈಗ 100 ಗೂಡ್ಸ್ ಅನ್ಸೋಲ್ಡ್ ಐತ್ರಿ ಹೌದಲ್ಲ 100 ಗೂಡ್ಸ್ ಅನ್ಸೋಲ್ಡ್ ಐತ್ರಿ ಕರೆಕ್ಟ್ ಡಿವೈಡೆಡ್ ಬೈ ನೋಡಿರಿ 50,000 ಇಲ್ಲಿ ಮೇಲೆ ಕನ್ಸೈನರ್ ಅವ್ರದ್ದು ಪೂರಾ ಎಕ್ಸ್ಪೆನ್ಸ್ 50,000 ರುಪೀಸ್ ತಗೋರಿಲ್ಲ ಇಲ್ಲಿ ಅನ್ಸೋಲ್ಡ್ ಗೂಡ್ಸ್ ಎಷ್ಟು ರೀಪ ಇಲ್ಲಿ 100 ಗೂಡ್ಸ್ ಎಷ್ಟು ರೀ 100 ಗೂಡ್ಸ್ ಡಿವೈಡೆಡ್ ಬೈ ಟೋಟಲ್ ಚೇರ್ಸ್ ಎಷ್ಟು ರೀಪ ಇದು 500 ಟೋಟಲ್ ಚೇರ್ಸ್ ಎಷ್ಟು ರೀಪ ಇದು 500 ತಗೋರಿ 500 ಟೋಟಲ್ ಚೇರ್ಸ್ 500 ಈಗ ಮಾಡ್ರಿಪ್ಪ ಈಗ 50,000 ಇಂಟು 100 ಬೈ 500 ಮಾಡ್ರಿಪ್ಪ ಎಷ್ಟು ಬಂತು ನೋಡ್ರಿ ಇದು ಸ್ವಲ್ಪ 50,000 ಇಂಟು 100 ಡಿವೈಡೆಡ್ ಬೈ 500 ಎಷ್ಟು ಬಂತ್ರಿ ಇದು 10,000 ಬಂತ್ರಿ ಎಷ್ಟು ರೀ 10,000 ತಡೀರಿ ಎಷ್ಟು ಬಂತ್ರಿ ಇದು 10,000 ಬಂತ್ರಿ ಎಷ್ಟು ರೀ 10,000 ಓಕೆ 10,000 ಬಂತ್ರಿ ಇದು ತಡೀರಿ ಕಂಟ್ರೋಲ್ ಯು 10,000 ಕನ್ಸೈನರ್ ಎಕ್ಸ್ಪೆನ್ಸ್ ಯಾರಿಪ್ಪ ಮಂಜುನಾಥ್ ಈಗ ಹರಿನಾಥ್ ಎಕ್ಸ್ಪೆನ್ಸ್ ಬೇಕು ನಮಗೆ ಹರಿನಾಥ್ ಎಕ್ಸ್ಪೆನ್ಸ್ ಇಲ್ಲಿ ನೋಡ್ರಿಪ್ಪ ಇಲ್ಲಿ ಹರಿನಾಥ್ ಸೋಲ್ಡ್ 350 ಚೇರ್ಸ್ ಫಾರ್ ₹1,100 ಈಚ್ ಆ್ಯಂಡ್ ಹೀ ಪೇಡ್ ಕನ್ಸೈನಿ ಹರಿನಾಥ್ ಹೀ ಪೇಡ್ ಫಾರ್ ಗೋಡೌನ್ ರೆಂಟ್ ಓಕೆ ಗೋಡೌನ್ ರೆಂಟ್ ಅಂದ್ರೆ ತಗೋಬೇಕು ಏನ್ರಿ ಗೋಡೌನ್ ರೆಂಟ್ ಅಂತ ತಗೋಬೇಕು ಬಟ್ ಇಲ್ಲಿ ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಎರಡೂ ಸೇರಿಸಿ ಕೊಡ್ಬಿಟ್ಟಾರಿಪ್ಪ ಆ್ಯಕ್ಚುಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಬರಂಗಿಲ್ಲ ವ್ಯಾಲ್ಯೂ ಆಫ್ ಸ್ಟಾಕ್ ಒಳಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ನಾವು ತೊಗೊಂಡಿಲ್ಲ ಅದಕ್ಕೇನ್ರಿ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಬರಂಗಿಲ್ಲ ಗೋಡೌನ್ ರೆಂಟ್ ಅಂದರೆ ತೊಗೋಬೇಕು ಬರೀ ಗೋಡೌನ್ ರೆಂಟ್ ಅಷ್ಟೇ ಕೊಟ್ಟಿದ್ರೆ ತೊಗೋಬೇಕು ಬಟ್ ಇಲ್ಲಿ ಅವರು ಏನು ಮಾಡಿಬಿಟ್ಟಾರಿಪ್ಪ ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಎರಡು ಮಿಕ್ಸ್ ಮಾಡಿ ಕೊಟ್ಬಿಟ್ಟಾರಿಪ್ಪ 6,500 ಐತ್ರಿಪ್ಪ ಅಂತ ಅದಕ್ಕೇನ್ರಿ ಇದು ತೊಗೊಳಕ್ಕೆ ಹೋಗ್ಬೇಡ್ರಿ ಯಾಕ್ರಿ ಇದ್ರಾಗ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಮಿಕ್ಸ್ ಐತ್ರಿಪ್ಪ ಗೋಡೌನ್ ರೆಂಟ್ 500 ಸೆಲ್ಲಿಂಗ್ ಎಕ್ಸ್ಪೆನ್ಸ್ 600 ಸಪ್ರೇಟ್ ಗೋಡೌನ್ ರೆಂಟ್ ಅಮೌಂಟ್ ಸಪ್ರೇಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಮೌಂಟ್ ಸಪ್ರೇಟ್ ಕೊಟ್ಟಿದ್ದಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಬರಂಗಿಲ್ಲ ಗೋಡೌನ್ ರೆಂಟ್ ಅವಾಗ ತೊಗೋಬೇಕಿತ್ರಿ ನೋಡಿ ಗೋಡೌನ್ ರೆಂಟ್ ಅವಾಗ ತೊಗೋಬೇಕಿತ್ರಿ ಬಟ್ ಈಗ ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಮಿಕ್ಸ್ ಮಾಡಿ ಒಂದು ಅಮೌಂಟ್ ಕೊಟ್ಬಿಟ್ಟಾರಿ ಅದಕ್ಕೇನ್ರಿಪ್ಪ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ನಮ್ದು ಬರಂಗಿಲ್ಲ ಅದಕ್ಕೇನ್ರಿಪ್ಪ ಪೂರಾ ಇದು ಎಕ್ಸ್ಪೆನ್ಸ್ ಈಗ ಬರಂಗಿಲ್ಲ ತಿಳಿತ್ರಿ ಅದಕ್ಕೆ ಏನ್ರಿ ತೊಗೊಳಕ್ಕೆ ಹೋಗ್ಬೇಡ್ರಿ ಇದು ತೊಗೊಳಕ್ಕೆ ಹೋಗ್ಬೇಡ್ರಿ ಡ್ಯಾಶ್ ಅಂತ ಬರೀಲ್ಲ ಡ್ಯಾಶ್ ಯಾಕಂದ್ರೆ ಬರಂಗಿಲ್ಲ ಅದು ಯಾಕ್ರಿ ಯಾಕೆ ಬರಂಗಿಲ್ಲ ಇದು ಇದು ಐತಲ್ಲ ಅಲ್ಲೇ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಮಿಕ್ಸ್ ಐತಲ್ಲ ಅಲ್ಲೇ ಅದಕ್ಕೆ ಬರಂಗಿಲ್ಲ ಈಗ ಮಾಡಿರಿಪ್ಪ ಈಗ 75,000 ಪ್ಲಸ್ 10,000 ಎಷ್ಟು ರೀಪ್ಪ 85,000 ಎಷ್ಟು ರೀ 85,000
ಇದು 85,000 ಏನ್ರಿಪ್ಪ ಇದು ವ್ಯಾಲ್ಯೂ ಆಫ್ ಸ್ಟಾಕ್. ಇದು ಏನ್ರಿದು ವ್ಯಾಲ್ಯೂ ಆಫ್ ಸ್ಟಾಕ್ ಅಂದರೆ ಏನ್ರಿದು ಕನ್ಸೈನ್ಮೆಂಟ್ ಸ್ಟಾಕ್. ವ್ಯಾಲ್ಯೂ ಆಫ್ ಸ್ಟಾಕ್ ಅಂದರೆ ಏನ್ರಿದು ಕನ್ಸೈನ್ಮೆಂಟ್ ಸ್ಟಾಕ್. ವ್ಯಾಲ್ಯೂ ಆಫ್ ಸ್ಟಾಕ್ ಅಂದರೆ ಏನ್ರಿ ಕನ್ಸೈನ್ಮೆಂಟ್ ಸ್ಟಾಕ್. ಓಕೆ, ವ್ಯಾಲ್ಯೂ ಆಫ್ ಸ್ಟಾಕ್ ಮೀನ್ಸ್ ಕನ್ಸೈನ್ಮೆಂಟ್ ಸ್ಟಾಕ್. ಈಗ ಏನು ಮಾಡ್ತೀವಿ ಕನ್ಸೈನ್ಮೆಂಟ್ ಸ್ಟಾಕ್ ಇದು ಅಲ್ಲಿ ತಗೋಬೇಕು. ಕನ್ಸೈನ್ಮೆಂಟ್ ಸ್ಟಾಕ್ ಎಷ್ಟಿಪ್ಪ ಇದು 85,000. ಈಗ ತಗೋರಿ ಕನ್ಸೈನ್ಮೆಂಟ್ ಸ್ಟಾಕ್ ವರ್ಕಿಂಗ್ ನೋಟ್ ನಂಬರ್ 2 ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ವರ್ಕಿಂಗ್ ನೋಟ್ ನಂಬರ್ 2 ಎಷ್ಟಿದು 85,000 ಅಲ್ಲ ಅದು ತಗೋರಿ 85,000 ಕರೆಕ್ಟಾ. 85,000 ಬಂದು ನೋಡ್ರಿ. ಈಗೇನು ಮಾಡ್ತೀರಿ ನೀವು 85,000 ಈಗೇನ್ರಿ ಈಗ ಅದು ಇನ್ವಾಯ್ಸ್ ಪ್ರೈಸ್ ಏನ್ರಿ ಕಾಸ್ಟ್ ಪ್ಲಸ್ ಇನ್ವಾಯ್ಸ್ ಪ್ರೈಸ್ ಕಾಸ್ಟ್ ಪ್ಲಸ್ ಪರ್ಸೆಂಟೇಜ್ ಕೊಟ್ಟಿದ್ದಂದ್ರೆ ಪ್ರಾಬ್ಲಮ್ ಬೇರೆ ಐತ್ರಿಪ್ಪ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇಲ್ಲಿ 2 ಸೈಡ್ ಐತ್ರಿ, ನೀವು ಇಲ್ಲಿ ತೊಗೋಬೇಕ್ರಿ ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ತೊಗೋಬೇಕಿತ್ರಿ ನೀವು. ಓಕೆ, ಅಮೌಂಟ್ ತೊಗೊಂಡು 25/125 ಆ ಥರ ಮಾಡ್ತಿದ್ರಿ. ಆಮೇಲೆ ಇಲ್ಲಿ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಐತ್ರಿ, ಇಲ್ಲಿ 2 ಸ್ಟಾಕ್ ರಿಸರ್ವ್ ಅಂತ ತೊಗೊಂಡು ಇದು ಏನು ಮಾಡ್ತೀರಿಪ್ಪ 85,000 ಇಂಟು 25/125 ಹಂಗೆ ಮಾಡ್ತಿದ್ರಿಪ್ಪ. ಬಟ್ ಇದು ಕಾಸ್ಟ್ ಪ್ಲಸ್ ಪರ್ಸೆಂಟೇಜ್ ಅಲ್ಲ, ಇದು ಏನ್ರಿ ಕಾಸ್ಟ್ ಓನ್ಲಿ ನಾರ್ಮಲ್ ಪ್ರಾಬ್ಲಮ್ ಏನ್ರಿ ನಾರ್ಮಲ್ ಪ್ರಾಬ್ಲಮ್ ಏನೂ ಇಲ್ಲ ಇಲ್ಲಿ. ಕಾಸ್ಟ್ ಪ್ಲಸ್ 25 ಕಾಸ್ಟ್ ಪ್ಲಸ್ 20 ಏನೂ ಕೊಟ್ಟಿಲ್ಲ, ಸಿಂಪಲ್ ಪ್ರಾಬ್ಲಮ್ ಐತ್ರಿ ಸಿಂಪಲ್ ಪ್ರಾಬ್ಲಮ್. ಅದಕ್ಕೆ ಸಿಂಪಲ್ ಪ್ರಾಬ್ಲಮ್ ಮಾಡಿರಿ ನೀವು ತಿಳಿತಾ. ಇಷ್ಟು ಮುಗಿತ್ರಿ. ಈಗ ಟೋಟಲ್ ಮಾಡಿರಿಪ್ಪ ಎಲ್ಲ ಜಾಸ್ತಿ ಐತೆ ನೋಡ್ರಿ, ಜಾಸ್ತಿ ಎಲ್ಲೈತೆ ನೋಡ್ರಿಪ್ಪ 3 lakh ಕ್ರೆಡಿಟ್ ಸೈಡ್ ಜಾಸ್ತಿ ಐತ್ರಿಪ್ಪ. 3,85,000 ಪ್ಲಸ್ 42,500 ಪ್ಲಸ್ 85,000 ಎಷ್ಟು ಬಂತ್ರಿಪ್ಪ ಇಲ್ಲಿ ಈ ಸೈಡ 5,12,500 5,12,500 ಸೇಮ್ ಟು ಸೇಮ್ ನೀವು ಇಲ್ಲೇ ಬರೀರಿಪ್ಪ 5,12,500 ಕರೆಕ್ಟಾ. ಇದ್ರಾಗ ಮೈನಸ್ ಮಾಡಿರಿಪ್ಪ ಇದು ಎಲ್ಲ 5,12,500 minus 3,75,000 minus 30,000 minus 20,000 minus 6,500 minus 38,500 ಎಷ್ಟು ಬಂತ್ರಿಪ್ಪ ಡಿಫ್ರೆನ್ಸ್ ಅಮೌಂಟ್ ಇಲ್ಲಿ. ಡಿಫ್ರೆನ್ಸ್ ಅಮೌಂಟ್ 42,500 ಬಂತ್ರಿ. 42,500 ಡಿಫ್ರೆನ್ಸ್ ಅಮೌಂಟ್ ಬಂತ್ರಿ. ಹಾಂ ಕರೆಕ್ಟ್ ಅಲ್ಲ ಇದು 42,500 ಡಿಫ್ರೆನ್ಸ್ ಅಮೌಂಟ್ ಬಂತ್ರಿ. ಇದು ಏನ್ರಿಪ್ಪ ನಿಮ್ದು ಟು ಜನರಲ್ ಪ್ರಾಫಿಟ್ ಆರ್ ಲಾಸ್. ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರಾಕೆಟಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್ ಬ್ರಾಕೆಟಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್ ತಿಳಿತ್ರಿ ನಿಮಗೆ. ಇದು ಏನ್ರಿಪ್ಪ ನಿಮ್ದು ಕನ್ಸೈನ್ಮೆಂಟ್ ಅಕೌಂಟ್. ಇದು ಪೂರಾ ನಿಮ್ದು ಏನ್ರಿ ಕನ್ಸೈನ್ಮೆಂಟ್ ಅಕೌಂಟ್. ಈಗ ನಾವು ಏನು ಮಾಡೋಣ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಮುಗಿತಲ್ಲ. ಈಗ ಏನ್ರಿ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಕ್ಲೋಸ್ ಮಾಡೋಣ್ರಿ. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಕ್ಲೋಸ್ ಮಾಡೋಣ್ರಿ. ಬರ್ರಿ ಅಬ್ನಾರ್ಮಲ್ ಲಾಸ್ ಅಕೌಂಟ್ ನೋಡ್ಬೇಕಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲೇ ನೋಡ್ಬೇಕು. 2 ಸೈಡ್ ಏನು ಐತ್ರಿಪ್ಪ ಅಬ್ನಾರ್ಮಲ್ ಲಾಸ್ ಬಗ್ಗೆ 2 ಅಬ್ನಾರ್ಮಲ್ ಲಾಸ್ ಅಂತ ಐತಿ ಇಲ್ಲ. ಬಾಯ್ ಸೈಡ್ ನೋಡ್ರಿಪ್ಪ ಬಾಯ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಐತ್ರಿ ಇಲ್ಲ ಐತಿ ನೋಡ್ರಿಪ್ಪ ಅಲ್ಲಿ ಬಾಯ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಐತ್ರಿ. ಇಲ್ಲ ಏನ್ರಿ ಬಾಯ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಐತ್ರಿ. ಇಲ್ಲೇ ಬಾಯ್ ಸೈಡ್ ಐತ್ರಿಪ್ಪ ಏನ್ರಿ ಬಾಯ್ ಸೈಡ್. ನೀವು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಒಳಗೆ 2 ಸೈಡ್ ತಗೋಬೇಕು. 2 ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಏನ್ರಿ 2 ಕನ್ಸೈನ್ಮೆಂಟ್ ಅಕೌಂಟ್. 2 ಕನ್ಸೈನ್ಮೆಂಟ್ ಅಕೌಂಟ್ ಕರೆಕ್ಟಾ. 2 ಕನ್ಸೈನ್ಮೆಂಟ್ ಅಕೌಂಟ್ ಎಷ್ಟು ಅಮೌಂಟ್ ಐತ್ರಿಪ್ಪ ಅಲ್ಲಿ ಅಬ್ನಾರ್ಮಲ್ ಲಾಸ್ 42,500 ಎಷ್ಟು ರೀ 42,500 ತಗೋರಿಪ್ಪ ಇಲ್ಲಿ 42,500. ಈಗ ಟೋಟಲ್ ಮಾಡಿರಿಪ್ಪ ಎಷ್ಟು ಜಾಸ್ತಿ ಐತ್ರಿ 42,500 ಜಾಸ್ತಿ ಐತ್ರಿಪ್ಪ 42,500 ಜಾಸ್ತಿ ಐತ್ರಿ. ಸೇಮ್ ಟು ಸೇಮ್ ಅಮೌಂಟ್ ಇಲ್ಲಿ ಬರೀರಿಪ್ಪ. ಓಕೆ 42,500 ಮೈನಸ್ 30,800 ಎಷ್ಟು ಬಂತ್ರಿಪ್ಪ ಬ್ಯಾಲೆನ್ಸ್ 11,700 ಎಷ್ಟು ರೀ 11,700. ಇದು ಏನ್ರಿಪ್ಪ ಇದು 11,700 ಇದು ಬಾಯ್ ಏನ್ರಿ ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್ ಬ್ಯಾಲೆನ್ಸಿಂಗ್ ಫಿಗರ್ ತಿಳಿತು ನಿಮಗೆ. ಇದು ಏನ್ರಿಪ್ಪ ಇದು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಕರೆಕ್ಟಾ. ಓಕೆ ನೆಕ್ಸ್ಟ್ ಹರಿನಾಥ್ ಅಕೌಂಟ್ ಅಂದರೆ ಕನ್ಸೈನೀಸ್ ಅಕೌಂಟ್. ಬರ್ರಿ ಇಲ್ಲಿ ಹರಿನಾಥ್ ಹೆಸರು ಎಲ್ಲೈತ್ರಿಪ್ಪ ಕನ್ಸೈನ್ಮೆಂಟ್ ಅಕೌಂಟ್ ಒಳಗೆ ಹರಿನಾಥ್ಸ್ ಅಕೌಂಟ್ ಎಲ್ಲೈತೆ ನೋಡ್ರಿಪ್ಪ ಅಲ್ಲಿ. ಟು ಹರಿನಾಥ್ ಅಕೌಂಟ್ ಕನ್ಸೈನಿ ಎಕ್ಸ್ಪೆನ್ಸಸ್ ಏನೈತ್ರಿಪ್ಪ ಇದು ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ತೊಗೋರಿ ಇದು ಕಾಪಿ ಮಾಡ್ತೀರಿ ಎಲ್ಲ ಎಲ್ಲೈತ್ರಿಪ್ಪ ಹರಿನಾಥ್ ಅಕೌಂಟ್ ಎಲ್ಲೈತ್ರಿಪ್ಪ ಇಲ್ಲಿ ತೊಗೊಬಿಡ್ರಿ ಇದು ಎಲ್ಲ ಇದು ತೊಗೊಬಿಡ್ರಿ. ಕಂಟ್ರೋಲ್ ಸಿ ಇಲ್ಲಿ 2 ಸೈಡ್ ಐತ್ರಿಪ್ಪ ಏನ್ರಿ 2 ಸೈಡ್ ಐತ್ರಿ. ನಾನು ಏನು ಮಾಡ್ತೀನಿ ರೀ ಕನ್ಸೈನೀಸ್ ಅಕೌಂಟ್ ಒಳಗೆ ಬಾಯ್ ಸೈಡ್ ತೊಗೋತೀನಿ ರೀ ಬಾಯ್ ಸೈಡ್. ಇಲ್ಲಿ ಏನು ಮಾಡ್ತೀನಿ ರೀ ಇಲ್ಲೇ ಇರದೆ ಹೆಸರು 2 ಬೇಡ ನಮಗೆ ಬಾಯ್ ಅಂತ ತೊಗೋರಿ. ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್ ಕನ್ಸೈನೀಸ್ ಎಕ್ಸ್ಪೆನ್ಸ್.
ಇಲ್ಲೇನು ಏನ್ರಿಪ್ಪ ಇಲ್ಲೇ ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್, ಇಲ್ಲೇನು ಏನ್ರಿ ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹಾಕ್ತೀನಿ ಇಲ್ಲೇ. ಆಯ್ತು ನೋಡ್ರಿಪ್ಪ, ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್ ಕರೆಕ್ಟಾ, ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್. ಇಲ್ಲೇ ಕನ್ಸೈನ್ ಇಸ್ ಎಕ್ಸ್ಪೆನ್ಸ್, ಇಲ್ಲೇ ಕಮಿಷನ್. ಓಕೆ, ಕನ್ಸೈನ್ಮೆಂಟ್ ಅಕೌಂಟ್ ಬರೀ ಹರಿನಾಥ್ ಅಕೌಂಟ್ ಇಲ್ಲಿ ಐತ್ರಿಪ್ಪ. ಎಷ್ಟಿದೆ ಎಕ್ಸ್ಪೆನ್ಸ್, ಕನ್ಸೈನ್ ಇಸ್ ಎಕ್ಸ್ಪೆನ್ಸ್ ಎಷ್ಟ್ರಿಪ್ಪ ಇದು 6500. ಎಷ್ಟು ರೀ 6500 ತಗೋರಿಪ್ಪ, 6500 ಇಲ್ಲೇ ಬರ್ರಿ 6500 ಕರೆಕ್ಟಾ. ಈಗ ನಿಮ್ಗೆ ಏನು ಬೇಕ್ರಿಪ್ಪ, ಈಗ ತಡೀರಿ ಇಲ್ಲಿ ಐತಲ್ಲ ಕೆಳಗಡೆ, ಈಗ ನಿಮ್ಗೆ ಏನು ಬೇಕ್ರಿಪ್ಪ, ಕಮಿಷನ್ ಬೇಕು ನಿಮಗೆ. ಕಮಿಷನ್ ಎಷ್ಟಿದೆಪ್ಪ ಹರಿನಾಥ್ ಅಕೌಂಟ್ ಕಮಿಷನ್ ಎಷ್ಟಿದ್ದು 38,500 38,500 ಕರೆಕ್ಟಾ ಕಮಿಷನ್. ಓಕೆ, ಇಲ್ಲೇ ಮುಗಿತಲ್ಲ, ಅಲ್ಲೇ ಎಲ್ಲ ಸೈಡ್ ಮುಗಿತಲ್ಲ, ಅಲ್ಲೇ ಇಲ್ಲೇ 2 ಸೈಡ್ ಐತ್ರಿಪ್ಪ, ನೀವು ಏನ್ರಿ ಬಾಯ್ ಸೈಡ್ ತಗೋರಿ. ಮತ್ತೆ ಇಲ್ಲಿ ಬಾಯ್ ಸೈಡ್ ಬರ್ರಿಪ್ಪ ನೀವು, ಕ್ರೆಡಿಟ್ ಸೈಡ್ ಇಲ್ಲಿ ಏನೈತ್ರಿ ಐತ್ರಿ, ಇಲ್ಲಿ ಒಂದು ಐತ್ರಿ ಬಾಯ್ ಹರಿನಾಥ್ ಅಕೌಂಟ್ ಗೂಡ್ಸ್ ಸೋಲ್ಡ್ ಅಂತ ಐತ್ರಿ, ಇಲ್ಲೇ ತಗೋರಿ. ಇದು ಕಾಪಿ ಪೇಸ್ಟ್ ಮಾಡ್ರಿ, ಇದು ಇಲ್ಲೇ ಕನ್ಸೈನೀಸ್ ಅಕೌಂಟ್ ಒಳಗೆ ಇಲ್ಲೇ ನಾನು ಏನು ಮಾಡ್ತೇನೆ ರೀ, ಇಲ್ಲೇ 2 ಅಂತ ಮಾಡಿಬಿಡ್ತೀನಿ ರೀ, 2 ಅಂತ ಕಂಟ್ರೋಲ್ ಸಿ ಕಂಟ್ರೋಲ್ ವಿ, ಇಲ್ಲಿ 2 ಕನ್ಸೈನ್ಮೆಂಟ್ ಅಕೌಂಟ. ಹೇಳ್ರಿಪ್ಪ ಎಷ್ಟು ಅಮೌಂಟ್ ರೀಪ್ಪ ಅದು ಹರಿನಾಥ್ ಅಕೌಂಟ್ ಒಳಗೆ ಬಾಯ್ ಸೈಡ 3,85,000 ಹೌದಲ್ಲ, 3,85,000 ಅದು ಅಮೌಂಟ್ ತೊಗೋಬೇಕು ನೀವು ಇಲ್ಲಿ, 3,85,000 ದೆನ್ ಆಯ್ತಲ್ರಿ. ಓಕೆ, ಎಲ್ಲ ಮುಗಿತಲ್ಲ. ಈಗ ಟೋಟಲ್ ಮಾಡಿರಿಪ್ಪ ಎಷ್ಟು ಬರ್ತೈತೆ ಈಗ ಹರಿನಾಥ್ ಅಕೌಂಟ್ ಟೋಟಲ್ ಮಾಡಿರಿಪ್ಪ, ಈಗ ಎಷ್ಟು ಬರ್ತೈತೆ ಈಗ ನೋಡಿರಿ. ಹರಿನಾಥ್ ಅಕೌಂಟ ಮುಗಿತು, ಇಲ್ಲೇ ಸೈಡ್ ಮುಗಿತ್ರಿ, ಇಲ್ಲೇ ಸೈಡ್ ಮುಗಿತ್ರಿ. ಈಗ ಟೋಟಲ್ ಮಾಡಿರಿಪ್ಪ, ಇಲ್ಲೇ ಜಾಸ್ತಿ ನೋಡ್ರಿಪ್ಪ ಹರಿನಾಥ್ ಅಕೌಂಟ್ 3,85,000 ಜಾಸ್ತಿ ಐತ್ರಿಪ್ಪ. ಏನು ರೀ 3,85,000 ಜಾಸ್ತಿ ಐತ್ರಿ. ಸೇಮ್ ಟು ಸೇಮ್ 3,85,000 ಬರೀರಿಪ್ಪ ಇಲ್ಲೇ 3,85,000. ಈಗ 3,85,000 ಒಳಗೆ ಎಲ್ಲ ಲೆಸ್ ಮಾಡಿರಿಪ್ಪ. ಇದು -6,500 -38,500 ಎಷ್ಟು ಬಂತ್ರಿಪ್ಪ ಬ್ಯಾಲೆನ್ಸ್ 3,40,000 ಬಂತ್ರಿ. 3,40,000 ಇದು ಏನಿದು ಬಾಯ್ ಬ್ಯಾಂಕ್, ಇದು ಏನಿದು ಬಾಯ್ ಬ್ಯಾಂಕ್ ಅಕೌಂಟ್. ಬಾಯ್ ಬ್ಯಾಂಕ್ ಅಕೌಂಟ್ ಬ್ಲಾಕೆಟಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್ ಬಾಯ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಮುಗಿದು ನೋಡಿ ಇದು. ಓಕೆ, ಈಗ ನಿಮ್ದು ಏನ್ರಿಪ್ಪ ಓವರ್ ಆಲ್ ಏನ್ರಿ ಎಲ್ಲ ಅಕೌಂಟ್ಸ್ ಕ್ಲೋಸ್ ಆಗೈತ್ರಿ. ಈಗ ಸಜೆಷನ್ ಮಾಡ್ಬೇಕು ಅವರಿಗೆ, ಕೇಸ್ ಸ್ಟಡಿ ಎಲ್ಲ ಇದು ಇಲ್ಲೇ ಸಜೆಷನ್ ಮಾಡ್ಬೇಕು ಅವರಿಗೆ. ನೋಡ್ರಿಪ್ಪ ಕೇಸ್ ಸ್ಟಡಿ ಕ್ವಶನ್ ಅಲ್ಲ, ಈಗ ಏನು ಕೇಸ್ ಸ್ಟಡಿ ಕ್ವಶನ್ ರೀ ಇದು ಅಂತ ನೋಡ್ರಿಪ್ಪ. ವೇಟ್ ಅ ಮಿನಿಟ್. ಓಕೆ, ಸೊ ಇಲ್ಲೇ ಎಲ್ಲೈತ್ರಿಪ್ಪ, ಇಲ್ಲೈತೆ ನೋಡ್ರಿ ಇಲ್ಲೇ. ಮಂಜುನಾಥ್ ಆಫ್ಟರ್ ವಿಜುವಲೈಸಿಂಗ್ ದ ರಿಸ್ಕ್ಸ್, expenses and difficulties involved in consignment business, he thinks to open a branch in the place of consignee. ಅವ್ರು ಏನು ಥಿಂಕ್ ಮಾಡ್ತಾನಂತ್ರಿಪ್ಪ ಮಂಜುನಾಥ ಕನ್ಸೈನರ್ ಒಂದು ಬ್ರಾಂಚ್ ಓಪನ್ ಮಾಡ್ಬೇಕು. ಎಲ್ಲಿರಿಪ್ಪ ಕನ್ಸೈನರ್ ಎಲ್ಲಿರ್ತಾನೆ ರೀ, ಕನ್ಸೈನಿ ಹಾಸನಲ್ಲೇ ಒಂದು ಬ್ರಾಂಚ್ ಓಪನ್ ಮಾಡ್ಬೇಕಂತ ಇದು ಥಿಂಕ್ ಮಾಡ್ತಾನಂತ್ರಿಪ್ಪ ಯಾರಿ ಮಂಜುನಾಥ್. ಗಿವ್ ಯುವರ್ ವ್ಯಾಲ್ಯೂಯೇಬಲ್ ಸಜೆಷನ್ಸ್, ನಾವು ಅವರಿಗೆ ಏನು ಸಜೆಷನ್ ಕೊಡ್ಬೇಕು ರಿಗಾರ್ಡಿಂಗ್ ದಿ ಥಾಟ್ ಆಫ್ ಮಂಜುನಾಥ್ ಅದು ಥಿಂಕ್ ಮಾಡ್ತಾನ್ರಿಪ್ಪ. ಅವ್ರಿಗೆ ಸಜೆಷನ್ ಕೊಡ್ಬೇಕು, ಏನ್ರಿ ಓಪನ್ ಮಾಡ್ಬೇಕು ಬೇಡ ಅಂತ ನಾವು ಅವ್ರಿಗೆ ಕೊಡ್ಬೇಕು ಸಜೆಷನ್. ಓಕೆ, ಬರಂಗಿಲ್ಲ ಬಟ್ ಅಕೌಂಟ್ ನೋಡಿ ಕೊಡ್ಬೇಕು ಅವರಿಗೆ ಸಜೆಷನ್. ಬರ್ರಿ ಇಲ್ಲೈತೆ ನೋಡ್ರಿಪ್ಪ. ದ ಮೇನ್ ಪರ್ಪಸ್ ಆಫ್ ಓಪನಿಂಗ್ ಬ್ರಾಂಚ್ ಆರ್ ಬ್ರಾಂಚಸ್, ಆ್ಯಕ್ಚುಲಿ ಬ್ರಾಂಚ್ ಅಕೌಂಟ್ ಎಲ್ಲ ಇದು ಬೇರೆ ಐತ್ರಿ ಇದು. ದ ಮೇನ್ ಪರ್ಪಸ್ ಆಫ್ ಓಪನಿಂಗ್ ಬ್ರಾಂಚ್ ಆರ್ ಬ್ರಾಂಚಸ್ ಇಸ್ ಟು ಇನ್ಕ್ರೀಸ್ ಸೇಲ್ಸ್. ಯಾಕೆ ಬ್ರಾಂಚ್ ಓಪನ್ ಮಾಡ್ತೀರಿಪ್ಪ ನೀವು, ಸೇಲ್ಸ್ ಇನ್ಕ್ರೀಸ್ ಮಾಡಕ್ಕೆ ಹೌದಲ್ಲ. ಈಗ ಅಮೆಝಾನ್ ಅವ್ರದ್ದು ಬ್ರಾಂಚಸ್ ಐತ್ರಿಪ್ಪ ಬೇರೆ ಕಡೆ, ಯಾಕಂದ್ರೆ ಇನ್ಕ್ರೀಸ್ ಸೇಲ್ಸ್ ಮಾಡಕ್ಕೆ ಅವರು ಬ್ರಾಂಚ್ ಓಪನ್ ಮಾಡ್ತಾರೆ. ಇನ್ಕ್ರೀಸ್ ಸೇಲ್ಸ್ ಆ್ಯಂಡ್ ದೇರ್ ಬೈ ಇನ್ಕ್ರೀಸ್ ಪ್ರಾಫಿಟ್. ಸೇಲ್ಸ್ ಇನ್ಕ್ರೀಸ್ ಆಗೈತೆ ಅಂದರೆ ಏನ್ರಿಪ್ಪ ಪ್ರಾಫಿಟ್ನು ಏನ್ರಿಪ್ಪ ಇನ್ಕ್ರೀಸ್ ಹೌದಲ್ಲ. ಓಕೆ, ದ ಫಾಲೋವಿಂಗ್ ಆರ್ ಇಂಪಾರ್ಟೆಂಟ್ ಸಜೆಷನ್ಸ್ ಏನ್ರಿ ರಿಗಾರ್ಡಿಂಗ್ ದಿ ಥಾಟ್ ಆಫ್ ಮಂಜುನಾಥ್ ಏನು ಥಿಂಕ್ ಮಾಡ್ತಾ ನೋಡ್ರಿಪ್ಪ ಅದು ಏನ್ರಿಪ್ಪ ಏನು ಸಜೆಷನ್ಸ್ ಐತ್ರಿ. ನಮ್ಮಿಂದ ಸಜೆಷನ್ ಕೊಡ್ಬೇಕು ನಾವು. ಓಕೆ, ನಾ ಏನ್ರಿ 5 ಸಜೆಷನ್ ಕೊಡ್ತೀನಿ ಅವ್ರಿಗೆ. ಎಷ್ಟು ರೀ 5 ಸಜೆಷನ್ಸ್. ಬರ್ರಿ ಫಸ್ಟ್ ಸಜೆಷನ್ ಏನ್ರಿಪ್ಪ ನೋಡಿಲ್ಲ, ಸೂಟೇಬಲ್ ಪ್ಲೇಸ್ ಶುಡ್ ಬಿ ಸೆಲೆಕ್ಟೆಡ್ ಆ್ಯಂಡ್ ಎಫಿಷಿಯಂಟ್ ಸ್ಟಾಫ್ ಶುಡ್ ಬಿ ಅಪಾಯಿಂಟೆಡ್. ಏನ್ರಿ ಒಂದು ಚಲೋ ಬೆಟರ್ ಒಂದು ಏನ್ರಿಪ್ಪ ಬೆಸ್ಟ್ ಪ್ಲೇಸ್ ಚೂಸ್ ಮಾಡ್ಬೇಕು ನೀವು. ಎಲ್ಲೇ ಬ್ರಾಂಚ್ ಓಪನ್ ಮಾಡ್ಬೇಕಂದ್ರೆ ಬೆಸ್ಟ್ ಪ್ಲೇಸ್ ಚೂಸ್ ಮಾಡ್ಬೇಕು ನೀವು. ಆಮೇಲೆ ಎಫಿಷಿಯಂಟ್ ಸ್ಟಾಫ್ ಅಂದರೆ ಅಲ್ಲೇ ಎಂಪ್ಲಾಯೀಸ್ ಚಲೋ ಇರಬೇಕು, ಎಫಿಷಿಯಂಟ್ ಸ್ಟಾಫ್ ಚಲೋ ಕೆಲಸ ಮಾಡ್ಬೇಕು, ಅವರಿಗೆ ಅಪಾಯಿಂಟ್ ಮಾಡ್ಬೇಕು ನೀವು. ಕರೆಕ್ಟ್ ರೀ.
ಇದು ಫಸ್ಟ್ ಸಜೆಷನ್. ಸೆಕೆಂಡ್ ಸಜೆಷನ್ ನಮ್ದು ಏನ್ರಿಪ್ಪ ಅಂದರೆ, ಸಿನ್ಸ್ ಹಿ ಈಸ್ ಸೋಲ್ ಟ್ರೇಡ್. ಅವ್ರು ಏನ್ರಿ ಸೋಲ್ ಟ್ರೇಡ್ ಅಂದ್ರೆ ಏನ್ರಿಪ್ಪ, ಒಬ್ನ ಕೆಲಸ ಮಾಡ್ತಾನ್ರಿ, ಒಬ್ನ ಓನರ್ ಅವ ಮಂಜುನಾಥ್ ಏನ್ರಿಪ್ಪ, ಒಬ್ನ ಏನು ಓನರ್. ಸಿನ್ಸ್ ಹಿ ಈಸ್ ಸೋಲ್ ಟ್ರೇಡ್, ಸೋಲ್ ಟ್ರೇಡರ್ ಇದು ಆ್ಯಕ್ಚುಲಿ ಟ್ರೇಡ್ ಅಲ್ಲ, ಇದು ಸೋಲ್ ಟ್ರೇಡರ್, ಇದು ಸೋಲ್ ಟ್ರೇಡರ್ ಒಬ್ನ ಬಿಸ್ನೆಸ್ ಮಾಡ್ತಾನ್ರಿ, ಒಬ್ನ ಓನರ್ ಸೋಲ್ ಟ್ರೇಡರ್. ದ ಪ್ರಾಪರ್ ಟೈಪ್ ಆಫ್ ಕಾಮ ಹಾಕ್ತೀನಿ ರೀ, ಸೋಲ್ ಟ್ರೇಡರ್ ಕಾಮ ದ ಪ್ರಾಪರ್ ಟೈಪ್ ಆಫ್ ಬ್ರಾಂಚ್ ಶುಡ್ ಬಿ ಸೆಲೆಕ್ಟೆಡ್. ಓಕೆ, ಅವರು ಒಬ್ನ ಓನರ್ ರೀಪ, ಒಬ್ನ ಬಿಸ್ನೆಸ್ ಮಾಡ್ತಾನೆ ಅಂದರೆ ಅದಕ್ಕೆ ಏನ್ರಿಪ್ಪ, ಪ್ರಾಪರ್ ಬ್ರಾಂಚ್ ಇದು ಸೆಲೆಕ್ಟ್ ಮಾಡ್ಬೇಕು ಅವರು. ಪ್ರಾಪರ್ ಬ್ರಾಂಚ್, ಇಂಡಿಪೆಂಡೆಂಟ್ ಬ್ರಾಂಚ್ ಏನು ಡಿಪೆಂಡೆಂಟ್ ಬ್ರಾಂಚಸ್, ಪ್ರಾಪರ್ ಟೈಪ್ ಏನ್ರಿಪ್ಪ ಬ್ರಾಂಚ್ ಸೆಲೆಕ್ಟ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಥರ್ಡ್ ಸಜೆಷನ್ ಏನ್ರಿಪ್ಪ, ದ ಪ್ರಾಪರ್ ಮಾರ್ಕೆಟ್ ಸರ್ವೆ ಶುಡ್ ಬಿ ಕಂಡಕ್ಟೆಡ್ ಆ್ಯಂಡ್ ಆನ್ ಅಡ್ವರ್ಟೈಸಿಂಗ್ and an advertising campaign should be launched. ನೋಡ್ರಿ ಇಲ್ಲೇ, ದ ಪ್ರಾಪರ್ ಮಾರ್ಕೆಟ್ ಸರ್ವೆ ಶುಡ್ ಬಿ ಕಂಡಕ್ಟ್ ಅಂದರೆ ಮಾರ್ಕೆಟ್ ಸರ್ವೆ ಮಾಡ್ಬೇಕು ನೀವು, ಮಾರ್ಕೆಟ್ ಸರ್ವೆ ಮಾಡ್ಬೇಕು. ಮಾರ್ಕೆಟ್ ಹೆಂಗೆ ಐತಿರಿಪ್ಪ, ಈ ಮಾರ್ಕೆಟಲ್ಲೇ ನಾವು ಬಿಸ್ನೆಸ್ ಮಾಡಿದ್ರೆ ಪ್ರಾಫಿಟ್ ಐತಿ ಇಲ್ಲ ಅಂತ ಇದು ಸರ್ವೆ ಮಾಡ್ಬೇಕು ನೀವು. ಆ್ಯಂಡ್ ಆ್ಯನ್ ಅಡ್ವರ್ಟೈಸಿಂಗ್ ಕಂಪ್ಲೇನ್ ಶುಡ್ ಬಿ ಲಾಂಚ್ಡ್. ಅಡ್ವರ್ಟೈಸಿಂಗ್ ಕಂಪ್ಲೇನ್ ಅದು ಕ್ಯಾಂಪೇನ್, ಇದು ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಬರಬೇಕಿಲ್ಲ, ಕಂಪ್ಲೇನ್ ಅಲ್ಲ, ಸಾರಿ, ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಏನ್ರಿ, ಅಡ್ವರ್ಟೈಸಿಂಗ್ ಕ್ಯಾಂಪೇನ್. ವೇಟ್ ಅ ಮಿನಿಟ್. ಓಕೆ, ಸೊ ನಾವು ಎಲ್ಲಿದ್ರಿಪ್ಪ, ಆ್ಯನ್ ಅಡ್ವರ್ಟೈಸಿಂಗ್ ಕ್ಯಾಂಪೇನ್. ಓಕೆ, ಕ್ಯಾಂಪೇನ್, ಓಕೆ ಕ್ಯಾಂಪೇನ್ ಏನ್ರಿ ಕರೆಕ್ಟಾ, ಕ್ಯಾಂಪೇನ್ ಅದು. ಓಕೆ, ಆ್ಯನ್ ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಶುಡ್ ಬಿ ಲಾಂಚ್ಡ್. ಒಂದು ಅಡ್ವರ್ಟೈಸಿಂಗ್ ಮಾಡ್ಬೇಕ್ರಿಪ್ಪ. ಓಕೆ, ನಿಮ್ದು ಬ್ರಾಂಚ್ ಚಾಲು ಆಗಿತ್ರಿಪ್ಪ ಇಲ್ಲಿ ಅಂತ ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಕೊಡ್ಬೇಕು ನೀವು. ಓಕೆ, ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಅಂದ್ರಿಪ್ಪ, ಮಾಲ್ ಮುಂದೆ ನೀವು ಹಾಕ್ತಿಲ್ರಿಪ್ಪ, ಜಿಯೋ ಏರ್ಟೆಲ್ ಅವರು ಹಾಕಿ ಕುಂದಿರ್ತಾರಲ್ರಿ ಕ್ಯಾಂಪೇನ್, ಇದು ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಲಾಂಚ್ ಮಾಡ್ಬೇಕು ಅಂದರೆ ಇದು ಕಸ್ಟಮರ್ಸ್ಗೆ ಗೊತ್ತಾಗಬೇಕಲ್ಲ. ನೆಕ್ಸ್ಟ್ ಏನ್ರಿಪ್ಪ, ಸೈಮಲ್ಟೈನಿಯಸ್ಲಿ ದ ಸರ್ವಿಸ್ ಶುಡ್ ಬಿ ಓಪನ್ಡ್. ಸೈಮಲ್ಟೈನಿಯಸ್ಲಿ ಸರ್ವಿಸ್ ಓಪನ್ ಮಾಡ್ಬೇಕು ನೀವು. ಓಕೆ, ಸೈಮಲ್ಟೇನಿಯಸ್ ಅಂದರೆ ಏನ್ರಿಪ್ಪ, ಇಲ್ಲಿ ಟ್ರೇಡ್ನು ಮಾಡ್ಬೇಕು, ಇಲ್ಲಿ ಸರ್ವಿಸ್ನು ಕೊಡ್ಬೇಕು ಅವರಿಗೆ, ಪ್ರಾಪರ್ ಸರ್ವಿಸ್, ಗ್ಯಾರಂಟಿ ವಾರಂಟಿ ಎಲ್ಲ ಕೊಡ್ಬೇಕು ಅವರಿಗೆ, ತಿಳಿತ್ರಿ, ಇದು ಒಂದು. ನೆಕ್ಸ್ಟ್ ಏನ್ರಿಪ್ಪ, ದ ಪ್ರಾಪರ್ ಕೇಸ್ ಆ್ಯಂಡ್ ಕಂಟ್ರೋಲ್ ಶುಡ್ ಬಿ ಎಕ್ಸರ್ಸೈಸ್ ಇನ್ ದಿ ಅಫೇರ್ಸ್ ಆಫ್ ದ ಬ್ರಾಂಚ್. ಅಲ್ಲಿ ಏನ್ರಿಪ್ಪ, ಪ್ರಾಪರ್ ಕಂಟ್ರೋಲ್ ಮಾಡ್ಬೇಕಲ್ಲೇ, ಅದು ಬ್ರಾಂಚ್ ಓಪನ್ ಮಾಡ್ತೀರಿ ಹಂಗೆ ಬಿಡಕ್ಕೆ ಬರಂಗಿಲ್ಲ. ಅಲ್ಲೇ ಕಂಟಿನ್ಯೂ ಇನ್ವೆಸ್ಟಿಗೇಷನ್, ಎನ್ಕ್ವೈರಿ, ಹೆಂಗೈತ್ರಿಪ್ಪ ಬ್ರಾಂಚಲ್ಲೇ ಕೆಲಸ, ಅಫೇರ್ಸ್, ಡೈಲಿ ವರ್ಕ್ಸ್ ಹೆಂಗೈತ್ರಿಪ್ಪ ಬ್ರಾಂಚಲ್ಲೇ, ಅದು ಬ್ರಾಂಚ್ ಪ್ರಾಫಿಟ್ ಮಾಡತ್ತಾರೆ ಏನೋ ಲಾಸ್ ಒಳಗೈತ್ರಿ, ಲಾಸ್ ಬಂದರೆ ಬ್ರಾಂಚಿಗೆ ಕ್ಲೋಸ್ ಮಾಡ್ಬೇಕು, ಪ್ರಾಫಿಟ್ ಬಂದರೆ ಮತ್ತೆ ಇನ್ಕ್ರೀಸ್ ಮಾಡ್ಬೇಕು, ಹಂಗೆ. ಓಕೆ, ಪ್ರಾಪರ್ ಕಂಟ್ರೋಲ್ ಮಾಡ್ಬೇಕಲ್ಲ, ಅದು ಏನ್ರಿಪ್ಪ ನಿಮ್ದು ಕೇಸ್ ಸ್ಟಡಿ ಕ್ವಶನ್ಸ್, ಸಾರಿ ಆನ್ಸರ್ಸ್. ಡನ್. ಓಕೆ, ಟೇಕ್ ದ ಸ್ಕ್ರೀನ್ ಶಾಟ್. ದಿಸ್ ಈಸ್ ದ 15 marks question. Next, this is a consignment account. This is a abnormal loss account and consignees account. This is a working notes. These are the suggestions. Okay, hope you understood this very well. Now for Hindi medium, यहाँ पे देखो आपको क्या है, एक क्वेश्चन दूँ आपको, ये किसका कंसाइनमेंट अकाउंट का केस स्टडी क्वेश्चन है. ये जो इससे पहले जो हम वीडियो करे देखो उसमें क्या था, सिर्फ कॉस्ट प्लस परसेंटेज, कॉस्ट प्लस 25%, कॉस्ट प्लस 20%, वो किसका था, वो कॉस्ट प्लस मतलब इनवाइस प्राइस का था. एक्चुअली किसका था, वो इनवाइस प्राइस का. अब जो प्रॉब्लम है देखो, ये किसका है, कॉस्ट के ऊपर है. किसके ऊपर, कॉस्ट के ऊपर. कॉस्ट के ऊपर अगर प्रॉब्लम आया तो बहुत ईजी है करने का, सॉल्व करने का, तो बहुत ईजी है ये. ठीक है, तो देख लो यहाँ पे, मंजूनाथ ऑफ मैसूर. कौन मंजूनाथ, ये मैसूर. ये क्या कर रहा, सेंड कर रहा, किसको, कितने, क्या सेंड कर रहा, 500 स्टील चेयर्स. किसको, हरिनाथ ऑफ हासन ऑन कंसाइनमेंट. सेंड करने वाला कौन है, भेजने वाला कौन है, मंजूनाथ, तो इन्हें क्या होता, कंसाइनर होता. उसको रिसीव करने वाला कौन है, हरिनाथ, इन्हें क्या होता, कंसाइनी होता. ठीक है. द कॉस्ट ऑफ ईच चेयर वाज 750. ये कॉस्ट है, यहाँ पे इनवाइस प्राइस नहीं दिया, ये क्या है, कॉस्ट के ऊपर है. कॉस्ट के ऊपर या तो प्रॉब्लम बहुत ईजी. एक चेयर को कितना रुपीज़ है, 750 रुपीज़. द एक्सपेंसेस ऑफ मंजूनाथ एक्सपेंसेस पे कर रहा है. कौन कौन से, फ्रेट चार्जेस कितना, 30,000 रुपीज़ है, एंड इंश्योरेंस कितना हुआ, 20,000 रुपीज़. ड्यूरिंग ट्रांजिट मतलब ऑन द वे, डिलीवरी करते वक्त बीच में 50 चेयर्स वेर टोटली डिस्ट्रॉयड. कितने चेयर्स डिस्ट्रॉय हुए,
50 चेयर्स, ये किसको क्या बोलते हैं तुम लोग, डिस्ट्रॉय को अब नॉर्मल लॉस करके बोलते हैं। एंड इंश्योरेंस कंपनी पेड ₹30,800 टूवर्ड्स द क्लेम, इंश्योरेंस कंपनी कितना पे कर रही, ₹30,800 पे कर रही। हरिनाथ सोल्ड 350 चेयर्स, हरिनाथ कौन है, कंजाइनी, कितने चेयर्स सेल कर रहा है, 350 चेयर्स सेल कर रहा है। एक चेयर को कितना रुपीज दे रहा, 1,100 ईच। एंड ही पेड, कौन पे कर रहा है, हरिनाथ, ही पेड फॉर गोडाउन रेंट एंड सेलिंग एक्सपेंसेस, गोडाउन रेंट और सेलिंग एक्सपेंस दोनों मिला के कितना पे कर रहा है, ₹6,500 पे कर रहा। हरिनाथ वॉज एंटाइटल्ड फॉर 10% कमीशन ऑन सेल्स, हरिनाथ को कितना परसेंट कमीशन देना, कहते हैं 10% कमीशन देना उसको, हरिनाथ को सेल्स के ऊपर। एक्स्ट्रा कमीशन है, डेल क्रेडिटर कमीशन है, नॉर्मल कमीशन। प्रिपेयर कौन सा अकाउंट रेडी करना, कंसाइनमेंट अकाउंट रेडी करना, ठीक है। उसके बाद में अब नॉर्मल लॉस अकाउंट रेडी करना। एंड हरिनाथ अकाउंट इन दी बुक्स ऑफ मंजूनाथ, मंजूनाथ के बुक्स के अंदर हरिनाथ का अकाउंट रेडी करना, अब नॉर्मल लॉस अकाउंट रेडी करना, कंसाइनमेंट अकाउंट रेडी करना। ये केस स्टडी बाद में देख लेंगे हम लोग क्या है बोल के, ठीक है। सबसे पहले कौन सा अकाउंट है, इन दी बुक्स ऑफ, है ना यहाँ पे, इन दी बुक्स ऑफ मंजूनाथ ऑफ मैसूर, कौन सा अकाउंट रेडी करना हो, कंसाइनमेंट अकाउंट रेडी करना। डेबिट क्रेडिट तुम लिख लो, पर्टिकुलर्स अमाउंट, ठीक है। तो सबसे पहले आओ, मंजूनाथ किसको, हरिनाथ को गुड्स सेंड कर रहा, कितने गुड्स है, 500 गुड्स, कितने को, 750 को। तो ये क्या होता, 2 गुड्स सेंट टू कंसाइनमेंट अकाउंट, ब्रैकेट में गुड्स सेंड कर रहा, 500 चेयर्स इंटू 750 कितना होता, 3,75,000 होता, हो गया ये। नेक्स्ट पढ़ो अभी क्या दिया, द एक्सपेंसेस ऑफ मंजूनाथ, मंजूनाथ कंसाइनर एक्सपेंस पे कर रहा, कंसाइनर एक्सपेंस पे कर रहा। फ्रेट चार्जेस 30,000 है, इंश्योरेंस है 20,000। तो इसको क्या तुम लोग क्या बोलते हैं, अगर कंसाइनर पे किया तो टू कैश अकाउंट कंसाइनर्स एक्सपेंसेस, फ्रेट पे कर रहा, इंश्योरेंस पे कर रहा, कितना 30,000 और 20,000 हो गया। नेक्स्ट आओ, ड्यूरिंग ट्रांजिट, क्या दिया, ड्यूरिंग ट्रांजिट 50 चेयर्स वेयर डिस्ट्रॉयड, मैं तुम्हारे को बोला डिस्ट्रॉयड आया तो क्या करना, बाय अब नॉर्मल लॉस, क्या करना, बाय अब नॉर्मल लॉस, बाय अब नॉर्मल लॉस अकाउंट चलो इधर, बाय अब नॉर्मल लॉस अकाउंट, बाय अब नॉर्मल लॉस अकाउंट है ना पे, बाय अब नॉर्मल लॉस अकाउंट वर्किंग नोट नंबर 1 में दिखाना है इसको, वर्किंग नोट नंबर 1 में। तो वर्किंग नोट ना, वर्किंग नोट्स, इसके अंदर पर्टिकुलर अमाउंट, वर्किंग नोट नंबर 1 क्या दिया, कैलकुलेशन ऑफ अब नॉर्मल लॉस। इसके अंदर सबसे पहले कौन सा प्राइस लेना, तुम्हें कॉस्ट प्राइस लेना, इनवाइस प्राइस नहीं लेना, क्या लेना, कॉस्ट प्राइस, कॉस्ट प्राइस। तो कॉस्ट प्राइस तुम लोग कैसे लेते हैं, कॉस्ट प्राइस दिया रेडीमेड दिया तुम्हारे को, कितने चेयर्स डिस्ट्रॉय हुए हुए, कितने चेयर्स डिस्ट्रॉय हुए, 50 चेयर्स, कितने 50 चेयर्स। एक चेयर का कॉस्ट प्राइस, एक चेयर का कॉस्ट प्राइस कितना है, 750 है, कितना है 750, तो लिख लो कितना, 50 चेयर्स डिस्ट्रॉय हुए, एक चेयर का प्राइस कितना, 750 रुपीज, तो कितना है 37,500। इसके अंदर से ऐड नॉन रिकरिंग एक्सपेंसेस, कौन पे करना है, नॉन रिकरिंग एक्सपेंसेस सिर्फ ओनली कंसाइनर, किसका लेना, सिर्फ ओनली कंसाइनर का एक्सपेंस लेना तुम्हें, कंसाइनर का एक्सपेंसेस। तो कंसाइनर कहाँ पे, यहाँ पे देखो, टू कैश अकाउंट, किसके एक्सपेंस है, कंसाइनर के एक्सपेंसेस, किसके, कंसाइनर के एक्सपेंस। फ्रेट भी पे कर रहा हूँ, इंश्योरेंस भी पे कर रहा, कितने को, 30,000 और 20,000, 30,000 प्लस 20,000 कितना होता है, 50,000, कितना होता है 50,000। कंसाइनर कितना पे कर रहा, 50,000 रुपीज एक्सपेंस पे कर रहा, ठीक है। इनटू चेयर्स कितने डिस्ट्रॉय हुए, 50 चेयर्स डिस्ट्रॉय हुए, ठीक है, डिवाइडेड बाय टोटल चेयर्स तुम्हारे पास कितने थे, 500, कितने थे 500, तो डिवाइडेड बाय 500 है ना, डिवाइडेड बाय 500, तो कितना होता है ये 5,000 होता। इसको क्या करना तुम्हें, ऐड करना, 37,500 प्लस 5,000 कितना होता, 42,500। ये क्या है तुम्हारा अब नॉर्मल लॉस, क्या है ये अब नॉर्मल लॉस। तो अब नॉर्मल लॉस अकाउंट के अंदर कितना लेना तुम लोग, 42,500 हो गया। नेक्स्ट आओ अभी, फिर क्या दिया इसके अंदर ने, एंड इंश्योरेंस कंपनी पेड ₹30,800 टूवर्ड्स द क्लेम, इंश्योरेंस कंपनी तुम्हारे को अब नॉर्मल लॉस के वास्ते क्लेम पे कर रही, तो अब नॉर्मल लॉस अकाउंट में जाना, कहाँ पे, अब नॉर्मल लॉस अकाउंट के अंदर जाना, बाय बैंक अकाउंट ब्रैकेट में इंश्योरेंस क्लेम, बाय बैंक अकाउंट इंश्योरेंस क्लेम, कितना कर रही थी पे, 30,800 रुपीज, ठीक है, ये हो गया। उसके बाद में हरिनाथ सोल्ड 350 चेयर्स फॉर ₹1,100 ईच, हरिनाथ क्या कर रहा, सेल कर रहा, तो कंसाइनमेंट अकाउंट के अंदर बाय हरिनाथ अकाउंट, क्या है बाय हरिनाथ अकाउंट, क्या जाना ब्रैकेट में, गुड्स सोल्ड, कितने गुड्स सेल कर रहा हूँ, 350, एक चेयर को कितना 1,100 दिया ना पे, 350 चेयर 1,100 इंटू करो, कितना था 3,85,000 हो गया। नेक्स्ट है एंड पेड, कौन पे कर रहा है, हरिनाथ पे कर रहा, कौन, हरिनाथ। एंड पेड फॉर गोडाउन रेंट एंड सेलिंग एक्सपेंसेस ₹6,500, तो उन्हें पे करो ना, इसलिए टू हरिनाथ अकाउंट, क्या है टू हरिनाथ अकाउंट, नहीं क्या है, नहीं कंसाइनी है,
कंसाइनीज एक्सपेंसेस क्या क्या पे कर रहा है, गो डाउन रेंट एंड सेलिंग एक्सपेंसेस, कितने को 6,500 रुपीज हो गया। नेक्स्ट है हरिनाथ वाज एंटाइटल्ड फॉर 10% कमीशन ऑन सेल्स, इसको कमीशन पे करना, इसलिए टू हरिनाथ अकाउंट इसको क्या पे करना, कमीशन पे करना, कितना 10%, किसके ऊपर है, सेल्स के ऊपर, कितना सेल्स के ऊपर, सेल्स तुम्हारे पास इधर है, सेल्स का है तुम्हारे पास इधर है, सेल्स कितना है वो 3,85,000, उसके ऊपर उसको कमीशन पे करना 10%, कितना है 38,500 हो गया। नेक्स्ट है प्रिपेयर कंसाइनमेंट अकाउंट है, ओके हम लोग रेडी करें। अब तुम्हारे को एक इसके अंदर एक आइटम मिस है, कौन सा वो, बाय कंसाइनमेंट अकाउंट, क्या है वो, बाय कंसाइनमेंट स्टॉक अकाउंट, बाय कंसाइनमेंट स्टॉक अकाउंट वर्किंग नोट नंबर 2 में दिखाना है इसको, बाय कंसाइनमेंट स्टॉक अकाउंट कहाँ पे दिखाना है इसको, वर्किंग नोट नंबर 2 में, और यहाँ पे वर्किंग नोट नंबर 2 में कैलकुलेशन ऑफ वैल्यू ऑफ स्टॉक कंसाइनमेंट स्टॉक, यहाँ पे भी क्या कॉस्ट प्राइस, यहाँ पे क्या कर लेना कॉस्ट प्राइस, कॉस्ट प्राइस किसके ऊपर, वो अनसोल्ड गुड्स के ऊपर, किसके अनसोल्ड गुड्स के ऊपर। देखो यहाँ पे टोटल चेयर्स कितने थे 500, टोटल चेयर्स कितने थे 500, उसमें से कितने डिस्ट्रॉय हुए 50 डिस्ट्रॉय हुए, तो 500 में से 50 को माइनस करो, बच्चे कितने तुम्हारे पास है 450 बच्चे, उसमें से कंजाइनी हरिनाथ कितने सेल कर रहा 350 सेल कर रहा, 450 में से 350 निकालो, बचा कितना 100, एक जो 100 है देखो तो तुम्हारे पास बचे सही अनसोल्ड, ये सेल नहीं हुए अभी तक 100, इसको अनसोल्ड गुड्स बोलते हैं, यहाँ पे इसको अनसोल्ड गुड्स लेना पे कितना 100 इंटू एक चेयर का कॉस्ट प्राइस कितना हुआ 750 रुपीज, एक चेयर का कॉस्ट प्राइस कितना 750, तो इंटू करो उसको 75,000 आता। अब यहाँ किसके अंदर है ऐड वेट मिनट, ऐड नॉन रिकरिंग एक्सपेंसेस कंसाइनर और कंसाइनी के दोनों मिला के, ऐड नॉन रिकरिंग एक्सपेंसेस कंसाइनर और कंसाइनी के दोनों के मिला के एक्सपेंस लेना पे, कंसाइनर कौन है मंजूनाथ, कंसाइनी कौन है हरिनाथ, ठीक है। अब कंसाइनी के एक्सपेंस सॉरी कंसाइनर के एक्सपेंस, कंसाइनर तुम्हारे यहाँ पे ऑलरेडी है, नॉन रिकरिंग एक्सपेंसेस कंसाइनर तुम्हारे पास यहाँ पे ऑलरेडी है, कितना हुआ उसका एक्सपेंस कितना 50,000 रुपीज, तो तुम लोग यहाँ पे लिख लो 50,000 रुपीज इंटू कितने अनसोल्ड गुड्स है वो, कितने हैं अनसोल्ड गुड्स 100 है, कितने हैं अनसोल्ड गुड्स 100 है, तो यहाँ पे ऊपर 100 लिख लो, डिवाइडेड बाय टोटल गुड्स कितने थे वो 500 डिवाइड बाय 500, तो कितना होता तुम्हारा भी 10,000 होता, कितना 10,000। अब किसके एक्सपेंस लेना भी हरिनाथ के, हरिनाथ के तो कंसाइनी, कहाँ पे वो हरिनाथ इधर है देखो, हरिनाथ सोल्ड 350 चेयर्स फॉर रुपीज 1,100 ईच एंड ही पेड, कौन पे कर रहा है हरिनाथ, ही पेड फॉर गो डाउन रेंट एंड सेलिंग एक्सपेंसेस फॉर रुपीज 6,500। अब देखो यहाँ पे कभी भी वैल्यू ऑफ स्टॉक करते वक्त सेलिंग एक्सपेंस को नहीं लेना, किसको नहीं लेना, सेलिंग एक्सपेंसेस को नहीं लेना, कंसाइनी के एक्सपेंसेस में सेलिंग एक्सपेंस को नहीं लेना। अगर उन्हें यहाँ पे गो डाउन रेंट अलग दिया, गो डाउन रेंट 600 रुपीज एंड सेलिंग एक्सपेंसेस रुपीज 6,500 रुपीज, तो तब क्या करना बोलो सेलिंग एक्सपेंस को निकालना, नहीं लेना इसको, सेलिंग एक्सपेंस को छोड़ना। गो डाउन रेंट कितना दिया था तब उन्हें, एग्जाम्पल है 600 रुपीज दिया, तब गो डाउन रेंट बोल के वहां पे लेना, समझ में आया ना तुम्हारे को, गो डाउन रेंट सेपरेट दिया सेलिंग एक्सपेंस सेपरेट दिया, तो तब गो डाउन रेंट लेना, सेलिंग एक्सपेंस को छोड़ना। अब इस प्रॉब्लम में क्या दिया उन्हें, गो डाउन रेंट एंड सेलिंग एक्सपेंस दोनों मिला के कितना है 6,500, इसके अंदर सेलिंग एक्सपेंस मिला 100 है, तो हम क्या करते हैं गो डाउन रेंट और सेलिंग एक्सपेंस क्या है हमें नहीं लेना, क्यों दोनों मिला के दिया, नहीं एंड बोल के दिया, दोनों मिला के दिया, तो क्या करना सेलिंग एक्सपेंस को छोड़ना भी नहीं लेना, इसको समझ में आना है तुम्हारे को, इसको इसलिए गो डाउन रेंट और सेलिंग एक्सपेंस दोनों मिला के है, तो हमें क्या करना नहीं लेना इसको, तो हरियाणा का क्या एक्सपेंस है डैश है। अब क्या करना ऐड करना 75,000 प्लस 10,000 कितना होता 85,000 होता है, इसको क्या बोलते हैं तुम लोग वैल्यू ऑफ स्टॉक कंसाइनमेंट स्टॉक, ठीक है ये ले लो वहाँ पे बाय कंसाइनमेंट स्टॉक अकाउंट वर्किंग नोट नंबर 2 85,000, समझ में आया नहीं। अब ये वो वाला प्रॉब्लम नहीं है, कौन सा ये कॉस्ट प्लस इनवाइस प्राइस 25 डिवाइड बाय 125, वो वाला प्रॉब्लम है, नॉर्मल प्रॉब्लम है। यहाँ पे टू गुड्स सेंट ऑन कंसाइनमेंट को यहाँ पे बाय गुड्स सेंट ऑन कंसाइनमेंट लेने मत जाओ, उसके बाद में कंसाइनमेंट स्टॉक को यहाँ पे टू स्टॉक रिजर्व लेने मत जाओ, क्यों कॉस्ट के ऊपर है प्रॉब्लम, किसके कॉस्ट के ऊपर डायरेक्ट प्रॉब्लम है, तो वैसे करने मत जाना, इसको नॉर्मल करना है इसको, ठीक है ओके हुआ नहीं है। अब टोटल करो कहाँ पे 5,12,000 ज्यादा है, 5,12,500 ज्यादा है, इसमें से क्या करना है सभी को माइनस करना, माइनस करने के बाद में तुम्हारे को अमाउंट मिलती है 42,500, इसको तुम लोग क्या बोलते हैं टू जनरल प्रॉफिट एंड लॉस अकाउंट बोलते हैं, ब्रैकेट में बैलेंसिंग फिगर, ये हो गया। अब खत्म हुआ नहीं, अब नेक्स्ट कौन सा अकाउंट रेडी करना तुम लोग, अब नॉर्मल लॉस अकाउंट रेडी करो करके बोला तो तुम्हारे को क्वेश्चन के अंदर बोला ये रेडी करो बोल के, तो तुम लोग रेडी करना अब नॉर्मल लॉस अकाउंट। हाँ अब इसको कैसे करते बोलो, यहाँ पे कंसाइनमेंट अकाउंट के अंदर यहाँ पे टू साइड में देखो, टू साइड के अंदर कहाँ पे भी अब नॉर्मल लॉस अकाउंट बोल के है,
नहीं है। बाय साइड देखो है, हाँ है। बाय साइड यहाँ पे बाय अबनॉर्मल लॉस अकाउंट बोल के है, बाय साइड है वो। तुम लोग क्या करना बोलो, अबनॉर्मल लॉस अकाउंट के अंदर टू साइड लिखना, टू कंसाइनमेंट अकाउंट बोल के लिखना है यहाँ पे। टू कंसाइनमेंट अकाउंट कितना है वो, 42,500। तुम लोग यहाँ पे लिख लो 42,500 बोल के, हो गया ना। अब टोटल करो 42,500, 42,500, इसमें से 30,800 माइनस करो, कितना बचता, 11,700। ये क्या है तुम्हारा, बाय प्रॉफिट एंड लॉस अकाउंट ब्रैकेट में बैलेंसिंग फिगर। ये हो गया अब नॉर्मल लॉस अकाउंट क्लोज हुआ। अब किसका अकाउंट, अभी हरिनाथ अकाउंट, कंसाइनीज अकाउंट। ओ हरिनाथ अकाउंट, यहाँ पे देखो टू साइड में हरिनाथ किधर है, टू साइड में इधर है हरिनाथ। टू हरिनाथ अकाउंट कंसाइनीज एक्सपेंस, उसके बाद में गोडाउन रेंट सेलिंग एक्सपेंस, उसके बाद में फिर और एक बार है हरिनाथ अकाउंट, टू हरिनाथ अकाउंट कमीशन, इसका है ना। ये सभी को कॉपी करना, पेस्ट करना। यहाँ पे देखो, यहाँ पे हरिनाथ के प्लेस पे क्या डालना तुम्हें, बाय कंसाइनमेंट अकाउंट डालो, कंसाइनीज एक्सपेंस, फिर बाय कंसाइनमेंट अकाउंट डालो कमीशन बोल के, ठीक है। जितना अमाउंट है देखो वही 6,500, 38,500, समझ में नहीं। हरिनाथ का अकाउंट बोल के निकाल दो, सिर्फ कंसाइनमेंट अकाउंट बोल के डालो, यहाँ पे खत्म हुआ। ओके, ये तो टू साइड का खत्म हुआ। अब बाय साइड में यहाँ पे है बाय हरिनाथ अकाउंट बोल के, यहाँ पे बाय हरिनाथ अकाउंट गुड सोल्ड 3,84,000। तुम लोग इसको टू साइड में लिख लो, टू कंसाइनमेंट अकाउंट बोल के लिख लो, तुम लोग क्या, टू कंसाइनमेंट अकाउंट बोल के लिख लो ब्रैकेट में गुड सोल्ड, तो सेम 3,85,000। समझ में आया नहीं, तो हो गया, अभी पूरा अकाउंट क्या हुआ, क्लोज हुआ। 3,85,000 ज़्यादा है, सेम टू सेम यहाँ पे लिख लो, इसमें से माइनस करो सभी को, कितना बचता तुम्हारा अमाउंट है, 3,40,000। इसको तुम लोग क्या बोलते हैं, बाय बैंक अकाउंट ब्रैकेट में बैलेंसिंग फिगर। ये हो गया कंसाइनीज अकाउंट। समझ में आने, तो हमारे ऑलमोस्ट क्या हुए, सभी अकाउंट क्लोज हो गए। अब क्या बोला ने तुम्हारे को, क्वेश्चन के अंदर आओ, यहाँ पे क्वेश्चन में पढ़ो क्या दिया मैंने, क्वेश्चन में लास्ट में दिया देखो, Manjunath, after visualizing the risk, expenses and difficulties involved in consignment business, he thinks to open a branch in the place of consignee. इसका मतलब क्या, मंजूनाथ को ना कंसाइनर क्या सोचता रहते बोलो, उसके एक्सपेंस ज़्यादा हो रहे हैं, कंसाइनी को कमीशन ज़्यादा पे करना पड़ रहा, मेरे को एक्सपेंस ज़्यादा हो रहे हैं बोल के क्या करता उन्हें क्या सोचता बोलो, कंसाइनी का प्लेस कहाँ पे, कंसाइनी उसका प्लेस है कंसाइनी का हासन, हरिनाथ का प्लेस कहाँ पे, हासन, वहाँ पे अपना क्या करता सकते, ब्रांच ओपन करता सकते, क्या करता सकते, ब्रांच ओपन करता सकते। हाँ, वो ब्रांच ओपन करना कि नहीं उन्हें, यस और नो, उसे हमें सजेशन देना, गिव यूर वैल्यूएबल सजेशंस रिगार्डिंग द थॉट ऑफ मंजूनाथ। उसको उन्हें क्या सोचता है, उन्हें सोचता सो करेक्ट है कि नहीं, इसको उसके बारे में हम लोग क्या करना है, एक सजेशन देना उसको। इसीलिए द मेन पर्पज ऑफ ओपनिंग ब्रांच और ब्रांचेस टू इंक्रीज सेल्स एंड देयर बाय इंक्रीज प्रॉफिट। ब्रांच अकाउंट हमें ब्रांच क्यों ओपन करते हैं हम लोग, ब्रांच ओपन क्यों करते हैं, क्योंकि ब्रांच ओपन करने से हमारी क्या होती, सेल्स इंक्रीज होती, और क्या है हमारा सेल्स इंक्रीज हुई तो हमारा क्या होता, प्रॉफिट भी क्या होता, इंक्रीज होता। ये बोला सबसे पहले। अब हमें सजेशन देना, हमें क्या करना, सजेशन देना। द फॉलोइंग आर इंपॉर्टेंट सजेशंस रिगार्डिंग दी थॉट ऑफ मंजूनाथ। उन्हें क्या सोचता है उसके बारे में हमारा क्या सजेशन है बोल के। सबसे पहला सजेशन हमारा क्या है, सूटेबल प्लेस शुड बी सिलेक्टेड एंड एफिशिएंट स्टाफ शुड बी अपॉइंटेड। ऐसा क्या, इसका मतलब क्या बोलो, ब्रांच एक प्रॉपर प्लेस, करेक्ट प्लेस पे ब्रांच हम क्या करना, एक प्रॉपर ब्रांच ओपन करने के लिए हम लोग क्या करना बोलो, प्रॉपर प्लेस सेलेक्ट करना, करेक्ट प्लेस में। हाँ, पब्लिक प्लेस में ब्रांच ओपन करना, पब्लिक प्लेस में लाइक बस स्टैंड, रेलवे स्टेशन, वहां पे ब्रांच क्या करना में ओपन करना। हाँ, एंड एफिशिएंट स्टाफ शुड बी अपॉइंटेड। ओके, वहां पे करेक्ट एम्प्लॉयज काम करना, वहां पे एफिशिएंट एम्प्लॉयज जो एफर्ट करते हैं उनको वहां पे अपॉइंट करना। ठीक है, ये तो हमारा फर्स्ट सजेशन। दूसरा क्या है, सिंस ही इज अ सोल ट्रेडर, उन्हें क्या है, सोल ट्रेडर मतलब अकेला बिजनेस करता उन्हें, ओनली अकेला बिजनेस, उसकी कंपनी ने है, अकेला बिजनेस करता उन्हें, सोल ट्रेडर, सेल्फ ओनर। द प्रॉपर टाइप ऑफ ब्रांच शुड बी सिलेक्टेड। उन्हें क्या करना, एज ही इज अ सोल ट्रेडर, एक अकेला बिजनेस करता उन्हें, इसलिए क्या करना, उन्हें करेक्ट टाइप ऑफ ब्रांच सेलेक्ट करना उन्हें। मतलब डिपेंडेंट ब्रांच है कि इंडिपेंडेंट ब्रांच है, उसके बेस के ऊपर उन्हें अपने हिसाब से ब्रांच सेलेक्ट करना। ठीक है, ओके, ये हुआ। नेक्स्ट थर्ड हमारा क्या है, द प्रॉपर मार्केट सर्वे शुड बी कंडक्टेड। मतलब मार्केट सर्वे कंडक्ट करना पे, मार्केट कैसी है, मार्केट सुटेबल है या नहीं, मार्केट में बिजनेस करे तो प्रॉफिट होता है या नहीं, हमारे को देखना, वो सर्वे करना। एंड एन एडवर्टाइजिंग कैंपेन शुड बी लॉन्च्ड। एडवर्टाइजिंग कैंपेन करना, तुम्हारे बिजनेस के बारे में किसी को भी नहीं मालूम, तुम लोग क्या करना बोलो, पब्लिक प्लेस में जाके तुम्हारे कैंपेन करना, तुम्हें एडवर्टाइजमेंट का। जैसे ओला आई थी, उबर, लाइक ये चेतक, ये इलेक्ट्रिक व्हीकल्स है नहीं, उन लोग ऐसा ये करते हैं, कैंपेन करते हैं, एडवर्टाइजमेंट कैंपेन ट्रैली में, वैसे तुम लोग कैंपेन करना। ओके, नेक्स्ट क्या है तुम्हारा, साइमल्टेनियसली द सर्विस शुड बी ओपनड। तुम लोग क्या करना, गुड्स सेल कर रहे, क्या कर रहे, गुड्स सेल कर रहे, तुम्हें साथ में साथ उसके क्या करना, सर्विस भी शुरू करना। जैसे गुड्स के साथ क्या है, सर्विस, वारंटी, गारंटी, ये सर्विस तुम्हें देना। ठीक है, नेक्स्ट है लास्ट,
The proper case and control शुड बी एक्सरसाइज्ड इन द अफेयर्स ऑफ द ब्रांच. तुम लोग सिर्फ ब्रांच ओपन करके चुप नहीं बैठना, वहां पे जाके इंक्वायरी करते रहना. अफेयर्स में कंट्रोल करना तुम्हें. कंट्रोल तुम्हारा कंट्रोल कितना है देखना तुम लोग. हमारे ब्रांच प्रॉपर बिजनेस कर रही या नहीं, प्रॉफिट हो रहा या लॉस हो रहा, कंटिन्यू इंक्वायरी करते रहना तुम लोग वहां पे ब्रांच में जाके. इसको क्या बोलते हैं? कंट्रोल शुड बी एक्सरसाइज्ड. ठीक है, यह है तुम्हारा केस स्टडी क्वेश्चन. दिस इज द योर, ये है तुम्हारा क्वेश्चन. टेक द स्क्रीनशॉट. दिस इज द क्वेश्चन. Next, this one is the consignment account. This one abnormal loss account and Harinath's account, consignee's account. Next, this one is the working notes. This one suggestions. This one suggestions. Hope you understood this question very well. Okay, thank you for watching. We'll meet in the next video. Thank you all of you.